ಹೆಣ್ಮಗಳು ಅಂತ ಹೇಳ್ಬಿಟ್ಟು ನಮ್ಮಪ್ಪ ನನ್ನನ್ನ ಎಲ್ಲರ ಹತ್ರನು ಫಸ್ಟ್ ದುಡ್ಡು ಇಸ್ಕೊಬಿಟ್ಟು ಸಾಲ ಮಾಡಿ ಅವರಿಗೆ ಎಣ್ಣೆ ಕುಡಿಯೋಕ್ ಸಲುವಾಗಿ ನನ್ನ ಕಳ್ಸರು ಕೆಲ್ಸಕ್ಕೆ. ಮುಂಗಡ ದುಡ್ಡು ಇಸ್ಕೊಂಡು ಹೆಣ್ಮಗಳಾದ್ಲು. ನೀವು ಎಷ್ಟು ಜನ ಮಕ್ಕಳು ತಂದೆ ತಾಯಿ? ನಾನು ಒಬ್ಳೆ. ನೀವು ಒಬ್ಬರೇ ಹೆಣ್ಮಗಳು? ನನ್ ತಮ್ಮ ಒಬ್ಬ ಕುಡುಕ. ಅಂದ್ರೆ ಅವ್ರ ಮುಂಚೆ ದುಡ್ಡು ಎಲ್ಲೆಲ್ಲಿ ಕುಡಿಯಕ್ಕೆ ಇಸ್ಕೊಂಡಿದ್ರು ಅಲ್ಲಿ ಮುಂದೆ ಅಲ್ಲಿ ಅವ್ರ ದುಡ್ಡು ಮುಂಗಡ ದುಡ್ಡು ಇಸ್ಕೊಳೋದು, ಹೋಗೋದು, ಕುಡಿಯೋದು, ಅವ್ರ ಹತ್ರ ನಾವು ಕೆಲ್ಸಕ್ಕೆ ಹೋಗೋದು, ಇದೇ ತರ. ಎಷ್ಟು ವಯಸ್ಸಲ್ಲಿ ಶುರುವಾಗಿದ್ದು ನಿಮ್ಗೆ? ನಾನು 6ನೇ ಕ್ಲಾಸ್ ಇಲ್ಲಿ ಅಜ್ಜಿ ಮನೆಯಿಂದ 6ನೇ ಕ್ಲಾಸಿಂದ ಹೋದೆ ನಾನು ನಮ್ಮೂರಿಗೆ. ಅವಾಗಿಂದ ಅಲ್ಲಿ ಆ ತರ ಸ್ಟಾರ್ಟ್ ಆಯ್ತು. ಕಳ್ಸರು ಇದ್ರಲ್ಲಿ ನನಗೆ ಬಹಳ ನೋವು. ಇಲ್ಲಿ ಅಜ್ಜಿ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ರು. ಒಂದ್ ಕೇಳಿದ್ ತಂದ್ಕೊಡೋದೇ ಆಗ್ಲಿ, ಒಂಚೂರು ನೋವಾಗ್ದಂಗ್ ಚೆನ್ನಾಗಿ ನೋಡ್ಕೊಂಡಿದ್ರು. ಅಲ್ಲಿಗೆ ಹೋದ್ಮೇಲೆ ಈ ಆತರನೆಲ್ಲ ನೋಡುವಾಗ ಒಂಥರ ಮನ್ಸೆ ವಸ್ತು ಅನಿಸ್ತೀವಿ. ಎಲ್ಲ ನೋಡೋದು ಹೊಸದು ವಸ್ತು ಅನಿಸ್ಬಿಡ್ತು ಅಲ್ಲಿಗೆ ಹೋದ್ಮೇಲೆ. ಅಂದ್ರೆ ಅಜ್ಜಿ ಮನೆಗೆ ಹೋದ್ಮೇಲೆ? ಅಪ್ಪನ ಮನೆಗೆ ಹೋದ್ಮೇಲೆ. ನೀವು ಮುಂಚೆ ಅಜ್ಜಿ ಮನೇಲಿ ಇದ್ದಿದ್ದ? ಅಜ್ಜಿ ಮನೇಲಿ ಅವ್ನೇನು ನೋಡಿರ್ಲಿಲ್ವಲ್ಲ, ಅಲ್ಲಿಗೆ ಹೋದ್ಮೇಲೆ ಅದೆಲ್ಲ ವಸ್ತು ಅನಿಸ್ತು ನನಗೆ. ಅಂದ್ರೆ ಸ್ವಲ್ಪ ತಂದೆಯ ವರ್ತನೆಯಿಂದ ಅವೆಲ್ಲ ದುಃಖ ಅಥವಾ ಕಷ್ಟ ಅಥವಾ ಮಾತುಗಳೆಲ್ಲ ಅಜ್ಜಿ ಮನೇಲಿ ಇರ್ಲಿಲ್ಲ, ಸುಖವಾಗಿ ಇರ್ಲಿಲ್ಲ. 6ನೇ ಕ್ಲಾಸಿಗೆ ಅಲ್ಲಿಗೆ ಹೋದ್ಮೇಲೆ ಅದನ್ನೆಲ್ಲ ನೋಡಿದಾಗ ವಸ್ತು ಅನಿಸ್ತು. ಕುಡ್ದು ಬಂದು ಬೈಯೋದು, ಹೊಡಿಯೋದು. ನಿಮ್ ತಾಯಿ ತಡೀತಿರ್ಲಿಲ್ವಾ ಅದನ್ನ? ಅವ್ರಿಗೂ ಹೊಡಿಯೋರು. ಇಬ್ರಿಗೂ ಸೇರಿಸಿ? ಅವ್ರಿಗೂ ಹೊಡಿಯೋರು. ಹೆಣ್ಮಕ್ಳು ಹೆಣ್ಣು ಹುಡ್ಗಿ ಆತು ಖರ್ಚು ಮಾಡಿ ಮದುವೆ ಮಾಡ್ಬೇಕು ಅನ್ನೋ ಮುಂದಾಲೋಚನೆಯಿಂದ ಈಗಿಂದನೇ ಟಾರ್ಚರ್ ಕೊಡೋರು ನಮಗೆ. ಅಮ್ಮ ನಾವಿಬ್ರು ಹೋಗಿ ಗೇಯ್ದ್ಬಿಟ್ಟು ತೀರಿಸಿ ಬರ್ತಾ ಇದ್ದು ನಾವು. ಎದ್ರಿ ಏನು ಮಾತಾಡಂಗಿರ್ಲಿಲ್ಲ. ಹಂಗೆ ಆಯ್ತು. ನಮ್ಮ ಮಾಮಗೆ ಸ್ವಂತ ನಮ್ಮಮ್ಮನ ತಮ್ಮಗೆ ಕೊಟ್ಟು ಮದುವೆ ಮಾಡಿದ್ರು. ಏನು ಓದಿದ್ದೀರಿ ನೀವು? ನಾನು SLC. ಓಕೆ. ಅಂದ್ರೆ 8ನೇ ಕ್ಲಾಸ್ ಓದಿ ಆದ ತಕ್ಷಣ ಮದುವೆ ಮಾಡ್ಬಿಟ್ರೆ? ಇಲ್ಲ, ನಾನು ಅರ್ಧಕ್ಕೆ ಬಿಟ್ಟೆ SLCನ. ಅಲ್ಲಿ 1 ವರ್ಷ ನಮ್ಮ ಅಪ್ಪಾಜಿ ಈ ತರ ಟಾರ್ಚರ್ ಕೊಡೋ ಹೊತ್ತಿಗೆ ನಮ್ಮ ಆಂಟಿ ಕರೆದ್ಬಿಟ್ಟು, ಬಾ ನೀನ್ ಅಲ್ಲಿ ಯಾಕೆ ಬಿಸಿಲಿಗೆ ಏಕ್ ಹೋಗ್ತೀಯಾ ಅಂತೇಳಿ ಕರ್ಕೊಂಡೋಗಿ ಬೆಂಗಳೂರಲ್ಲಿ 1 ವರ್ಷ ಇಟ್ಕೊಂಡ್ಲು, ಗಾರ್ಮೆಂಟ್ಸ್ ಕರ್ಕೊಂಡೋಗಿ ಅಂತ ಬೇರೆ ಕೇಳಿದ್ಲು. ಅವಾಗ ಹೇಳ್ತಾನೆ ಇದ್ಲು ಅವಾಗ ಬಾ ಅಂತ. ನಾನು ಎಲ್ಲೂ ಅಮ್ಮನ ತಂಗಿ. ನಿಮ್ ಚಿಕ್ಕಮ್ಮ? ಅವರು ಕರಿತಾನೆ ಇದ್ರು, ನಾನು ಹೋಗಿರ್ಲಿಲ್ಲ. ಅವಾಗ ನಮ್ಮ ತಂದೆಯವರು ಒಂದ್ ದಿವಸ ಇದಕ್ಕೆ ಹೋಗ್ಬಿಟ್ಟು ಸೌದಿ ತರನ ಬರೆ ಅಂತ ಕರ್ಕೊಂಡೋಗಿ ಅಲ್ಲಿ ನನ್ನ ಮಿಸ್ಬಿಹೇವ್ ಮಾಡ್ಬಿಟ್ರು. ಯಾರು? ಅಪ್ಪ. ಅಲ್ಲ, ಈಗ ಸೌದಿ ತರೋಣ ಅಂತ ಕರ್ಕೊಂಡು ಹೋಗಿ ಅಪ್ಪಾಜಿ ತಂದೆ. ನಿಮ್ ತಂದೆ ಬಗ್ಗೆನೇ ಹೇಳ್ತಿರೋದ ನೀವು? ಅಲ್ಲ, ಇದೆ ಮುಂದೆ ಅಲ್ಲೇ ಯಾವ ತರ ಆಗಿದ್ದು ಅಂತ ಲೈಫ್ ಹೇಳ್ತಾ ಇದೀನಿ. ಆಯ್ತು. ತಂದೆ ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡ್ರು ಅಂತ. ಬಟ್ ನೀವೇನ್ ಹೇಳಿದ್ರಿ ತಂದೆಗೆ ಅಲ್ಲಿ? ನನಗೆ ಏನು ಆ ಕ್ಷಣದಾಗ ನನಗೆ ಏನು ತಲೆನೇ ಓಡ್ಲಿಲ್ಲ. ನಾನು ಅಳ್ತಾ ಓಡಿ ಬಂದ್ಬಿಟ್ಟು ಸೀದಾ ಅಮ್ಮಗೆ ಹೇಳ್ಬಿಟ್ಟೆ, ಈ ತರ ಅಪ್ಪಾಜಿ ಈ ತರ ಮಾಡಿದ್ರು ಅಂತ. ಆಮೇಲೆ ಅದಾದ 6 ತಿಂಗಳಿಗೆ ಅವರು ಊರಲ್ಲಿ ಇರ್ಲಿಲ್ಲ. ಆಮೇಲೆ ಮತ್ತೆ 6 ತಿಂಗಳು ಊರ್ ಬಿಟ್ಮೇಲೆ ಮತ್ತೆ ಬಂದ್ರು. ಮತ್ತೆ ಬಂದ್ಮೇಲೆ 19 ವರ್ಷಕ್ಕೆ ನನ್ ಮದುವೆ ಮಾಡಿದ್ರು ನಮ್ಮ ಅಮ್ಮನ ತಮ್ಮಗೇನೆ. ಅವರು ಆಗಲ್ಲ ಅಂತ, ನಾನು ಆಗಲ್ಲ ಅಂತ. ಯಾಕೆಂದ್ರೆ ನಾವು ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಒಬ್ರನ್ನ ಇಷ್ಟಪಟ್ಟಿದ್ದೆ. ಇಷ್ಟಪಟ್ಟಿದ್ದೆ. ಇಲ್ಲಿ ಅವಾಗ ಅಲ್ಲಿಂದ ಕರ್ಕ ಬಂದ್ಮೇಲೆ ತಮ್ಮಗೋಸ್ಕರ ತಮ್ಮನ್ ಮದುವೆ ಮಾಡ್ಬೇಕು, ತಮ್ಮನ್ ಮದುವೆ ಮಾಡ್ಕೊಟ್ರೆ ಅಕ್ಕ ತಂಗಿರೆಲ್ಲ ಬಂದು ಹೋಗಕ್ ಅನುಕೂಲ ಆಗುತ್ತೆ. ಬಟ್ ಇಲ್ಲಿ ನೀವು ಗಾರ್ಮೆಂಟ್ಸ್ ಅಲ್ಲಿ ಲವ್ ಮಾಡಿದ್ರ, ಅಲ್ಲಿ ಹೇಳ್ಕೊಂಡಿದ್ರ? ಗೊತ್ತಿತ್ತು, ಮನೇಲಿ ಗೊತ್ತಿತ್ತು ಎಲ್ಲರಿಗೂ. ಹುಡುಗನಿಗೆ ಅವ್ರ ಕಡೆಯಿಂದಲೋ ನಿಮ್ ಕಡೆಯಿಂದಲೋ? ಅದು ಮನೆಯವ್ರಿ ಅವ್ರ ಕಡೆಯಿಂದ, ಹುಡುಗನ್ ಕಡೆಯಿಂದಾನೇ ಎಲ್ಲರಿಗೂ ಗೊತ್ತಿತ್ತು. ಅವ್ರ ಮನೆಯವ್ರಿಗೂ ಗೊತ್ತಿತ್ತು, ನಮ್ಮ ಮನೆಯವ್ರಿಗೂ ಗೊತ್ತಿತ್ತು. ಅಲ್ಲಿ ಹೋಗ್ಬಿಡ್ತಾಳೆ ಅಂತ ಇಲ್ಲಿ ಮದುವೆ ಮಾಡಿದ್ರ? ಅಲ್ಲಿ ಆಮೇಲೆ ಕರ್ಕ ಬಂದ್ರು. ಕರ್ಕ ಬಂದ್ಬಿಟ್ಟು ನಮ್ಮ ಅಪ್ಪಾಜಿ ಗೊತ್ತಿರ್ಲಿಲ್ಲ, ಆದ್ರೆ ಅವ್ರು ಇಷ್ಟಪಟ್ಟಿದ್ದಾರೆ ಅಂತ. ಇಲ್ಲಿ ಕರ್ಕ ಬಂದ್ಬಿಟ್ಟು ತಮ್ಮಗೆ ಕೊಡ್ಬೇಕು, ಖರ್ಚಾಕ್ ಮದುವೆ ಮಾಡೋ ಶಕ್ತಿ ನನಗಿಲ್ಲ. ತಮ್ಮ ಕೊಟ್ರೆ ಅಕ್ಕ ತಂಗಿಯರೆಲ್ಲ ಬಂದು ಹೋಗಕ್ಕೆ, ನಾವ್ ಹೋಗಕ್ಕೆ, ಎಲ್ಲ ಕಷ್ಟ ಸುಖಕ್ಕೆ
ಅನುಕೂಲ ಆಗುತ್ತೆ ಅಂತ ಮಾಡಿರು. ಹ್ಮ್ ಹ್ಮ್ ಯಾಕೆಂದ್ರೆ ಅವರು ಇಲ್ಲಿ ಒಬ್ರನ್ನ ಇಷ್ಟಪಟ್ಟಿದ್ರು. ಓ ನಾನು ಹಂಗ ಅವ್ರಿಗೆ ಇಷ್ಟ ಇಲ್ಲದ್ ನನಗೂ ಬೇಡ ಅಂತೇಳಿ ನಾನು ಸುಮ್ನೆ ಇದ್ದೆ. ಹ್ಮ್ ಆದ್ರೂ ಫೋರ್ಸ್ ಮಾಡಿ ಇಬ್ರಿಗೂ ಹ್ಮ್ ಒಪ್ಸಿದ್ರು. ಮದ್ವೆ ಆಯ್ತು. ನನಗೆ ಯಾಕೋ ಮನಸ್ಥಿತಿನೇ ಬದಲಾಯಿಸ್ಬಿಡ್ತು. ಅಂದ್ರೆ ಗಂಡ ಓಕೆ ಹಿಡ್ತಕ್ಕೆ ಸಿಗ್ಲಿಲ್ಲ ನನಗೂ. ಮನೇಲಿ ಅಪ್ಪನ್ ನೋಡ್ಕ ಅಜ್ಜಿ ನೋಡ್ಕ ಅನ್ನೋ ಟಾರ್ಚರು. ಹ್ಮ್ ಇವರು 7 ಗಂಟೆಗೆ ತಿಂಡಿ ಕೊಡು, ಮಾತ್ರೆ ಕೊಡು ಅನ್ನೋ ಪ್ರೆಸರು. ಮಗಿಗೆ ಹಂಗನು ಸ್ಕೂಲಿಗೆ ಕಳಿಸ್ಬೇಕು, ಇವ್ರು ನೋಡ್ಕೋಬೇಕು, ತಿಂಡಿ ಕೊಡ್ಬೇಕು, ಹೊಲಕ್ ಹೋಗ್ಬೇಕು, ಓಕೆ ಅದು ಎಲ್ಲ ಪ್ರೆಸರ್ ಜಾಸ್ತಿ ಆಗ್ಬಿಡ್ತು ನನಗೆ. ಹ್ಮ್ ಹ್ಮ್ ಪ್ರೀತಿಯಿಂದ ಮಾತಾಡ್ಸಾರು ಯಾರು ಸಿಗ್ದಂಗ ಆಗ್ಬಿಟ್ರು. ಹ್ಮ್ ಹಿಂಗೆ ಹೊಲ್ದತ್ರ ಹೋಗ್ತಿರುವಾಗ ಒಬ್ರು ಮಾತಾಡ್ಸಿರು ನೀಟಾಗಿ. ಹ್ಮ್ ಅವ್ರು ಬಹಳ ದಿವಸದಿಂದ ಮಾತಾಡ್ಸ್ತಾನೆ ಇದ್ರು, ಹಿಂಗೆ ಟ್ರೈ ಮಾಡ್ತಿದ್ರು. ಲಾಸ್ಟಿಗೆ ಒಂದ್ ದಿವಸ ನನ್ನ ಫೋನ್ ನಂಬರ್ ನನಗೆ ಗೊತ್ತಿಲ್ದಂಗೆ ತಗೋಬಿಟ್ಟು ಮಾತಾಡ್ಬಿಟ್ರು. ಅಂದ್ರೆ ಆ ಊರವ್ರೇನಾ? ಆ ಅಂದ್ರೆ ನಿಮಗೆ ಹೊಲ್ದತ್ರ ಪರಿಚಯ ಅಂದ್ರೆ ಅವರು ಏನೋ ಕೆಲ್ಸಕ್ಕೆ ಬರ್ತಿದ್ರು? ಇಲ್ಲ ಅವರು ಹಿಂಗೆ ಮನೆಯಲ್ಲೇ ಇರೋರು. ಅವರು ಏನ ಹೊಲಕ್ ಕೆಲ್ಸಕ್ಕೇನ್ ಬರ್ತಾರಲ್ಲ, ಅವ್ರ ಹೊಲಕ್ ಕೆಲ್ಸಕ್ಕೆಲ್ಲ ಅಭ್ಯಾಸ ಇಲ್ಲ. ಅವರೆಲ್ಲೋ ಅವ್ರು ಹೊಲದ ಹತ್ರ ಹೋಗ್ಬೇಕಾದ್ರೆ ಅಥವಾ ಆತರ ಅವ್ರ ಮನೆ ಹತ್ರನೇ ನಾವ್ ಹೊಲಕ್ ಹೋಗ್ಬೇಕು. ಬಟ್ ಈ ಮುಂಚೆನೆ ನಿಮ್ಮನ್ನ ಆಸೆ ಪಡ್ತಿದ್ರು ಅಂತ ನಿಮ್ ಗಮನಕ್ಕಿತ್ತು? ಅವರು ಈಗ ಮದ್ವೆ ಆಗಿ ರೀಸೆಂಟ್ ಆಗಿ 6 ವರ್ಷ ಕಳೆದ್ಮೇಲೆ ನಮ್ದು ಅವ್ರು ಈ ಪರಿಚಯ ಆಗಿದ್ದು. ನಾನು ಹೇಳೋದು ಕೇಳ್ಬೇಕು ಅಂದ್ರೆ ಅದರ ಅರ್ಥ ಈ ಮದ್ವೆ ಮುಂಚೆ ಅಂತ ಅಲ್ಲ. ಇಲ್ಲ ಈ ಹಿಂದೆ ಈಗ ಅವ್ರಿಗೆ ನಿಮ್ ಮೇಲೆ ಸ್ವಲ್ಪ ಗಮನ ಇಟ್ಟಿದ್ರು ಅಂತ ನಿಮ್ಗೆ ಗಮನಕ್ಕೆ ಇತ್ತು. ಬಟ್ ನಂಬರ್ ಹೆಂಗ್ ತಗೊಂಡ್ರು? ನನ್ನ ಮಗಿನ ಕೈಯಲ್ಲಿ ತಿಂಡಿ ಕೊಡ್ಸ್ಬಿಟ್ಟು ನಿಮ್ಮ ಅಮ್ಮನ್ ಫೋನ್ ಇಸ್ಕೊಬರೋಗು ಅಂತ ಮಗಿನ ಕೈಲಿ ಕೊಟ್ಟು ಫೋನ್ ಇಸ್ಕೊಬರಂಗೆ ಕಳ್ಸಿರೋದು. ಆ ಮಗಿ ಮಗಿನ ಕೈಲಿ. ಅವ್ರಿಗೂ ಮದುವೆ ಆಗಿದೆ. ಹೇಳಮ್ಮ. ಅವಾಗ ಇಲ್ಲಿಂದ ಇರೋದು ಈಗ. ಅವಾಗ ನನಗೆ ಯಾಕೋ ತಗೊಂಡಾದ್ಮೇಲೆ ಅವ್ರು ನಿಮಗೆ ಅವ್ರು ಫೋನ್ ಮಾಡಿದ್ರು, ನನಗೆ ಫೋನ್ ಮಾಡಿದ್ರು. ಅವ್ರಿಗೆ ಏನಂದ್ರು? ಹಲೋ ಅಂದ್ರು. ಅದಕ್ಕೆ ನಾನು ಇವತ್ತ ನಾನು ಬಹಳ ದಿವಸದಿಂದ ಅಬ್ಸರ್ವ್ ಮಾಡ್ತೀನಿ, ನನಗೆ ಮಾತಾಡ್ಸಕ್ಕೆ ಸಿಗಂಗಿಲ್ವಲ್ಲ ನೀವು ಅಂತ ಅಂದ್ರು. ತುಂಬಾ 2 ಪ್ರೀತಿಯಿಂದ 2 ಮಾತಾಡಿರೋ ಅವರು ನನ್ನ ಹತ್ರ. ನಿಮಗದು ಖುಷಿ ಆಯ್ತಾ? ಬಿಕಾಸ್ ಇಲ್ಲೆಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ. ಇಲ್ಲೆಲ್ಲೂ ನೆಮ್ಮದಿನೇ ಸಿಗ್ಲಿಲ್ಲ. 2 ಪ್ರೀತಿಯಿಂದ ಯಾರು ಮಾತಾಡಿಸ್ಲಿಲ್ಲ ಅನ್ನೋ ಒಂದಕ್ಕೋಸ್ಕರ ಮನಸ್ಸು ಹತ್ತಾಗ ಹೋಯ್ತು. ಸ್ವಲ್ಪ ಜೋರ ಮಾತಾಡುವ, ಕೇಳಿಸ್ತಾ ಇಲ್ಲ. ಸ್ವಲ್ಪ ಹತ್ತಾಗ ಹೋಯ್ತು ಮನಸ್ಸು. ಓಕೆ. ಆಮೇಲೆ ಅವರು ಕಂಟಿನ್ಯೂಸ್ ಆಗಿ 1 ವರ್ಷ ಹಿಂಗೆ ಇದ್ರು, ಮಾತಾಡ್ತಾನೆ ಇದ್ದು. ಆಮೇಲೆ ಇನ್ನೊಬ್ರು ಈ ತರ ಕನೆಕ್ಟ್ ಮಾಡ್ಕೊಂಡ್ರು ಒಬ್ರಿಗೊಬ್ರು. ಅರ್ಥ ಆಗ್ಲಿಲ್ಲ. ಅಲ್ಲ, ಈಗ ನಿಮ್ಮಿಬ್ರು ನಡುವೆ ಅಂತದ್ದೇನೋ ವಿಚಾರ ನಡೀತಾ ಇತ್ತು, ಬಟ್ ಇಲ್ಲಿ ಇನ್ನೊಬ್ರು ಅಂದ್ರಲ್ಲ, ಅದೇನದು? ಅದು ಅವರು ನನಗೆ ಪ್ರಪೋಸ್ ಮಾಡಿದ್ರಲ್ಲ, ಅವ್ರ ಜೊತೆ ಇನ್ನೊಬ್ರು ಕನೆಕ್ಟ್ ಆದ್ರು. ನಿಮಗೂ ಅವ್ರಿಗೂ? ಅವ್ರಿಗೆ ಜೆಂಟ್ಸ್ ಅವ್ರ ಫ್ರೆಂಡೇ. ಓಕೆ, ಅವ್ರ ಹುಡುಗ ಕನೆಕ್ಟ್ ಆದ್ರು. ಯಾಕೆಂದ್ರೆ ನನಗೆ ಇದ್ರದ್ದು ಹಿಂದೆ ಮುಂದೆ ಏನು ಗೊತ್ತಿಲ್ಲ. ಈ ತರ ಲಿಂಕ್ ಮಾಡ್ಕೊಂತಾರೆ, ಈ ತರ ಮತ್ತೆ ಅವರಿಂದ ಅವ್ರಿಗೆ ಇನ್ನೊಬ್ರಿಗೆ ಪ್ರಚಾರ ಮಾಡ್ಕೊಂತಾರೆ ಅಂತ ನನಗಿದೇನು ಗೊತ್ತಿರ್ಲ. ಅದೇ ತಕ್ಷಣಲ್ಲೇ ಅವರು, ನೀನು ಫೋನ್ ನಂಬರ್ ನೀನ್ ನನ್ನ ಹತ್ರನೂ ಮಾತಾಡ್ಲಿಲ್ಲ ಅಂದ್ರೆ ನಾನು ನಿನಗೆ ಫೋನ್ ಮಾವಿಗೆ ತೋರಿಸ್ತೀನಿ, ಅವ್ರಿಗೆ ತೋರಿಸ್ತೀನಿ, ಎದುರಿಸ್ತೀನಿ ಅಂತ ಹಿಂಗೆ ಬ್ಲಾಕ್ ಮೇಲ್ ಮಾಡಿದ್ರು. ಯಾರು ಮಾಡಿದ್ದು ಅಂದ್ರೆ ಮೂರನೇವನು? ಒಂದ್ ನಿಮಿಷ. ಈಗ ನಿಮ್ಮಿಬ್ಬರ ನಡುವೆ ಇಂಥದ್ದೇನು ವಿಚಾರ ಇತ್ತು, ಅದನ್ನ ಈ ವ್ಯಕ್ತಿ ಯಾರು ನಿಮ್ ಜೊತೆ ಇದ್ನಲ್ಲ, ಈತ ಅವನ ಫ್ರೆಂಡ್ಗೇನು ಹೇಳ್ಕೊಂಡು, ಸೊ ಅವನ ಫ್ರೆಂಡು ನಿಮಗೆ ಇದ್ರ ಬಗ್ಗೆ ನನ್ನ ಜೊತೆನೂ ಹಾಗೇ ಇರು, ಇಲ್ಲ ಅಂದ್ರೆ ನಾನು ಇದನ್ನ ಬಹಿರಂಗ ಪಡಿಸ್ತೀನಿ ಅಂತ. ಬಟ್ ಅದು ಇವನಿಗೆ ಗೊತ್ತಿತ್ತ ಈ ಮಧ್ಯದಲ್ಲಿ ಮೊದ್ಲಿದ್ನಲ್ಲ, ಅಂದ್ರೆ ಯಾರು ಫೋನಲ್ಲಿ 1 ವರ್ಷದಿಂದ ಮಾತಾಡ್ತಿದ್ರಲ್ಲ, ಆ ವ್ಯಕ್ತಿಗೆ ನನ್ನ ಫ್ರೆಂಡು ಈ ಹುಡುಗಿಗೆ ಹಿಂಗ ಆಟ ಆಡಿಸ್ತಾವನಿ ಅಂತ ಅವನಿಗೆ ಗೊತ್ತಿಲ್ಲ. ನಾನ್ ಹೇಳ್ದೆ ಈ ತರ ಮಾಡ್ತಿದಾರಲ್ಲ, ಇದು ಸರಿನಾ ಇವ್ರು ಅಂತ ಹೇಳ್ದೆ. ಅದಕ್ಕೆ
ಯಾಕೋ ಎದುರಿಸ್ತಿದೀಯಂತೆ ಅಂತ ಅಂದ್ರು. ಅಷ್ಟೇ ಒಂದೇ ಮಾತು ಬಿಟ್ರೆ ಅವ್ರು ಮತ್ತೆ ಆದ್ರೂ ನನ್ ಬಗ್ಗೆ ಏನು ತ್ರುಟಿ ಎರಡು ಮಾಡ್ಲಿಲ್ಲ ಮತ್ತೆ ಅವರು. ಆಕ್ಚುಲಿ ಅವನು ಏನು ಕೇಳ್ತಿದ್ದ ಆ ಕಡೆಯವನು? ಏನ್ ಸರ್? ಅವನು ಏನಂತ ಕೇಳ್ತಿದ್ನವ ನಿನ್ನ? ಅವನು ನನ್ನ ಹತ್ರನು ಮಾತಾಡ್ಬೇಕು, ನನಗೂ ಒಂದ್ ದಿವ್ಸ ಸಿಗ್ಬೇಕು ಅಂತ ಈ ತರ ಮಿಸ್ಬಿಹೇವ್ ಮಾಡಕ್ ಕತ್ಕೊಂಡ ಅವನು. ನಾನು ಯಾಕೆ ಅವನ ಆ ಮಟ್ಟಿಗೆ ನಿನ್ನನ್ನೇನೋ ಕೇಳ್ತಿದ್ದಾನೆ ಅಂದ್ರೆ ಅದರ ಅರ್ಥ ನೀನು ಈ ವ್ಯಕ್ತಿಯೊಂದಿಗೆ ಹಾಗೆ ಇದ್ದೀಯ ಅಂತ ಅವನಿಗೆ ಗೊತ್ತಿತ್ತು. ಹಾ ಗೊತ್ತಿತ್ತು. ಯಾಕೆಂದ್ರೆ ಅವನು ಕೇಳಿದ್ದು ಹೇಳುವ. ಹೇಳಾದ ಮೇಲೂ ಅವನೇನು ಕೇಳಲಿಲ್ಲ ನಿಮ್ಮ ಮೊದಲನೇ ವ್ಯಕ್ತಿ? ಇಲ್ಲ ಕೇಳಲಿಲ್ಲ. ಅವಾಗ ಕೇಳ್ದೆ ಅಂತ ಮಾತ್ರ ನನ್ನ ಹತ್ರ ಹೇಳೋನು, ಆಕೇನು ಕೇಳಲಿಲ್ಲ. ಅವಾಗ ಮತ್ತೆ ಇವನು ಮತ್ತೆ ಇನ್ನ ಹೋದ, ಬೇರೆ ಊರ ಹತ್ರ ಹೋದ. ಅವನನ್ನು ಡ್ಯೂಟಿ ಮೇಲೆ ಹೋಗನು ಅಲ್ಲಲ್ಲಿ ಓದೋದಲ್ಲೆಲ್ಲ ಇದೇ ತರ ಅವನಿಗೆ ಕನೆಕ್ಷನ್ ಇತ್ತು ಅಂತ ನನಗೆ ಇವನ್ ಕಡೆಯಿಂದ ಮತ್ತೆ ಗೊತ್ತಾಯ್ತು. ಯಾರಿಗೆ? ಮೊದಲನೇವನಿಗೂ ಎರಡನೇವನಿಗೂ? ಎರಡನೇ ಹುಡುಗನ ಕಡೆಯಿಂದ ನನಗೆ ಗೊತ್ತಾಯ್ತು ಈ ತರ ಅವನಿಗೆ ಕನೆಕ್ಷನ್. ಮೊದಲನೇ ವ್ಯಕ್ತಿಗೆ ಹಿಂಗಿದೆ ಅಂತ ನಿಮಗೆ ಎರಡನೇ ವ್ಯಕ್ತಿಯಿಂದ ಗೊತ್ತಾಯ್ತು. ಗೊತ್ತಾಯ್ತು. ಅದೇ ತಕ್ಷಣ ನಾನು ಫೋನ್ ಮಾಡಿ ಈ ತರ ಎಲ್ಲ ಇದೆಯಂತಲ್ಲ ನಿಂದು, ಸರಿನಾ ಅಂತ ನಾನ್ ಜೋರ್ ಮಾಡಿ ಬೈದೆ. ಆಮೇಲೆ ಅದು ನಿಜ ಅಂತ ಅವನು ಏನು ಹೇಳ್ಕೊಳ್ಳಿಲ್ಲ. ನಾನು ಹಂಗಂತ ಹೇಳಿದ ತಕ್ಷಣ ಕನ್ಫರ್ಮ್ ಆಗಿ ನಿಲ್ಲಿಸ್ಬಿಟ್ಟೆ. ಆಮೇಲೆ ನಿಲ್ಸಿದೆ. ಆಮೇಲೆ ನನಗೂ ಈಗ ನಾನು ಅವಾಗ ಮನಸ್ಸಿಗೆ ನೋವು ಮಾಡಂಗೆ ಅರ್ಟ್ ಮಾಡೋನು. ಫೋನ್ ಎತ್ತುತ್ತಿರ್ಲಿಲ್ಲ. ಅದೇ ಅವ್ರ ಫ್ರೆಂಡ್. ಗೊತ್ತಾಯ್ತು. ಅಂದ್ರೆ ನೀವು ಅಷ್ಟೊತ್ತಿಗೆ ಆತನ ಮಾತಿಗೂ ಅಡಿಕ್ಟ್ ಆಗಿದ್ರ? ಅಡಿಕ್ಟ್ ಆಗಿ ಕಾರಣನೂ ಅವ್ನು ಬಿಡಕ್ ಆಗಂಗಿಲ್ಲ, ಅಷ್ಟು ನಾನು ಮೆಂಟಲಿ ಇದಾಗೋಗ್ಬಿಟ್ಟಿದೀನಿ. ಅವಾಗ ಯಾರಾದ್ರೂ ಒಬ್ರು ಮಾತಾಡ್ಸಕ್ ಸಿಗ್ಬೇಕು ಬೇಕು ಅನ್ನೋ ಅಷ್ಟು ಮನಸ್ಥಿತಿ ನನಗೆ ಅತ್ತ ಎಳೆದು ಬಿಡ್ತು. ಅವ್ನ ಮೈಂಡ್ ಇಂದ ತೆಗಿಯಕ್ ಆಗ್ತಿಲ್ಲ, ಮರೆಯಕ್ ಆಗ್ಲಿಲ್ಲ. ಹಂಗಾಗಿ ಇವನಿಗೆ ನಾನು ಮತ್ತೆ ಕನೆಕ್ಟ್ ಆಗ್ಬಿಟ್ಟೆ. ಸೊ ಮೊದಲನೇ ಒಂದು ಸ್ವಲ್ಪ ಕಡಿಮೆ ಆದ, ಎರಡನೇ ಹತ್ರ ಆದ್ರು. ಅವಾಗ ಅವನ ಮೇಲೆ ಡಿಪೆಂಡ್ ಆಗ್ಬಿಟ್ಟೆ ಪೂರವ. ಅವಾಗ ಇವನು ಮಾತಾಡೋದು ಇವನಿಗೂ ಅದೇ ಬಿಹೇವಿಯರ್ ಐತೆ ಅಂತ ನನಗೂ. ಹಿಂಗೆ ಕೆಲ್ಸ ಹತ್ರ ಹೊಲ್ದ ಹತ್ರ ಹೋದಾಗ ಹಿಂಗೆ ಮಾತು ಬಂದಾಗ ನನಗ್ ಗೊತ್ತಾಯ್ತು ಈ ತರ. ಸರಿ, ನೀವು ಆತನ್ನು ಭೇಟಿ ಆಗ್ತಿದ್ರಾ? ಇವ್ರ ಹತ್ರನು ನನಗೆ ಹೇಳ್ಕೋಬಾರ್ದು, ಆದ್ರೂ ಮನ್ಸ್ ಬಿಚ್ಚಿ ಪೂರ ಮಾತಾಡ್ತೀನಿ. ಯಾಕೆಂದ್ರೆ ನನಗೆ ಬಹಳ ನೋವು ಆಗ್ತಿದೆ. ನನಗೆ ಮನ್ಸಂತೂ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಮುಚ್ಚುಮರೆ ಇಲ್ದೆ ಹೇಳುವ. ಅವಾಗ ಈ ತರ ನನಗ್ ಮೈಂಡ್ ಸೆಟ್ ಅಲ್ಲಿ ಎಲ್ಲಿ ಇವನು ಬಿಟ್ಟು ಹೋಗ್ಬಿಟ್ಟನೋ, ಅವನಂಗೆ ನನಗೆ ಮರೆಯಕ್ ಆಗ್ತಿಲ್ಲ, ಇರಕ್ ಆಗ್ತಿಲ್ಲ ಅನ್ನೋದಕ್ಕೋಸ್ಕರ ಅವ್ನು ಹೇಳ್ದಂಗ್ ನಾನು ಕೇಳ್ಕೊಂಡು ಬಂದೆ. ಇವನು ಯಾವಾಗ ನನ್ನ ಅವಾಯ್ಡ್ ಮಾಡೋದು, ಮಾತಾಡೋದು ಬಿಡೋದು ಹಿಂಗೆಲ್ಲಾ ಮಾಡ್ಕೊಂಡ್ ಬಂದು ಇವನಿಗೂ ಬೇರೆ ಲೇಡೀಸ್ ಕಲೆಕ್ಷನ್ ಇದೆ ಅಂತ ನನಗೆ ಹಿಂಗೆ ಕೆಲ್ಸಕ್ಕೆ ಹೋಗ್ತಾವ ಗೊತ್ತಾಗೋದು. ಅವಾಗ ಇವನು ನಾನು ಪೂರ ಈಗ ಅವಾಯ್ಡ್ ಮಾಡ್ಬಿಟ್ಟೆ. ಈಗ ಪೂರ ಅವಾಯ್ಡ್ ಮಾಡ್ಬಿಟ್ಟಿದೀನಿ. ಈಗ ಯಾರು ಇಲ್ಲ. ಹಿಂದೆ ಅವಾಗ ಆಗಿರೋದ್ನೆಲ್ಲವ ನಾನು ನೋಡ್ದೆ. ನನ್ ರೆಕಾರ್ಡಿಂಗ್ ಐತೆ, ನನಗೆ ಫೋಟೋ ಐತೆ, ನನ್ ಸಾಕ್ಷಿ ಐತೆ ಅಂತ ಯಾರ್ಯಾರು ಯಾವ್ದಾವ್ದೋ ಫೋನಿಂದ ನನಗೆ ಈಗ ಟಾರ್ಚರ್ ಕೊಡ್ತಿರೋ. ನಾನ್ ಮಾತಾಡೋದ್ ಬಿಟ್ಟೆ ಮತ್ತೆ 1 ವರ್ಷ ಗ್ಯಾಪ್ ಆಯ್ತು. ಅಂದ್ರೆ ಈ ಎರಡನೇ ವ್ಯಕ್ತಿಯೊಂದಿಗೂ ಮಾತಾಡೋದ್ ಬಿಟ್ಟು 1 ವರ್ಷ ಗ್ಯಾಪ್ ಆಯ್ತು. ಇನ್ನು ಬೇರೆ ಯಾರು ಅದೇ ತರ ಬರ್ತಾವ್ರ? ಈಗ ಬೇರೆಯವರು ಅದೇ ತರ ಸಾಕ್ಷಿ ಐತೆ, ನನಗೆ ರೆಕಾರ್ಡಿಂಗ್ ಐತೆ, ಅವಾಗಿನ್ನೆಲ್ಲ ತೆಗಿತವ್ರೆ ನನಗೆ. ಈಗ ಟಾರ್ಚರ್ ಕೊಡ್ತಿದ್ದಾರೆ. ಈಗ ಎಂತ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಆಮೇಲೆ ನನ್ನ ಫ್ರೆಂಡ್, ಒಬ್ರು ಕ್ಲೋಸ್ ಫ್ರೆಂಡು, ಅವಳ ಹತ್ರ ನಾನು ಇದನ್ನೆಲ್ಲ ಹೇಳ್ಕೊಂತ ಇದ್ದೆ. ಯಾಕೆಂದ್ರೆ ನನಗೆ ಇದನ್ನ ಬೀಳಕ್ಕಿಂತ ಮೊದ್ಲು ಅವಳು ಇದಕ್ ಬಿದ್ದಿದ್ಲು. ಅವಳು ಆಲ್ರೆಡಿ ಬಿದ್ದಿದ್ಲಲ್ವಾ, ಅವಳ ಹತ್ರ ನಾನು ಎಲ್ಲ ಗೊತ್ತಾಗೋತ್ತಿಗೆ ಹೇಳ್ಕೊಂಡೆ ಈ ತರ ಆಗ್ತಾ ಇದೆ ಅಂತ. ಅವರು 8 ವರ್ಷದಿಂದ ಇದ್ದಾರೆ, ನನಗೆ 4 ವರ್ಷ ಆಯ್ತು. ಅವರು ಅದೇ ಈ ತರ ಸಂಬಂಧದಾಗೆ ಬೇರೆಯವ್ರ ಜೊತೆ ಇದ್ದಾರೆ ಅಂತ. 8 ವರ್ಷದಿಂದ ಅವರು ಬೇರೆ ಇದಾರೆ. ಅವ್ರಿಗೆ ನಾನೆಲ್ಲ ನನ್ನ ವಿಷಯನೆಲ್ಲ ಅವ್ರ ಹತ್ರ ಹೇಳ್ಕೊಂತಿದ್ದೆ. ಇನ್ಯಾರ ಹತ್ರನು ಹೇಳ್ಕೊಳಕ್ ಆಗಲ್ವಲ್ಲ ಅಂತ.
ಅವರು 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 ಈ ತರನೇ ಮಿಸ್ಬಿಹೇವ್ ಆಗ್ಬಿಟ್ಟು ನನಗೂ ನೀನ್ ಸಿಗ್ಲಿಲ್ಲ ಅಂದ್ರೆ ನಿನ್ನ ಅವ್ರ ಹತ್ರ ಪ್ರೂಫ್ ಇತ್ತು, ಫೋಟೋ ಇವರೆಲ್ಲ ಹೋಗ್ ಬಂದಿರೋದಲ್ಲ, ಪ್ರೂಫ್ನೆಲ್ಲ ಬಿಡ್ತೀನಿ, ನಿನ್ ಫೋಟೋನೆಲ್ಲ ಬಿಡ್ತೀನಿ ಅಂತ ಅವ್ರಿಗೂ ಬ್ಲಾಕ್ ಮೇಲ್ ಮಾಡೋ ಹೊತ್ತಿಗೆ ಅವಳು ಏನಕ್ಕೂ ಎದ್ರದಲ್ಲೇ ಸುಮ್ನೆ ಇದ್ಲು, ಸುಳ್ಳು ಹೇಳ್ತಾವ್ರೆ ಅಂತ. ಅವಳು ಸುಮ್ನೆ ಇರೋ ಹೊತ್ತಿಗೆ ಅವಳ ಫೋಟೋನೆಲ್ಲ ಬಿಟ್ರು. ಅವಳ ಫೋಟೋನೆಲ್ಲ ಬಿಟ್ಬಿಟ್ರು. ಅದಕ್ಕೆ ಅವ್ರಿಬ್ರು ಬೇರೆ ಆಗ್ಬಿಟ್ರು. ಅದಕ್ಕೆ ಅವ್ರಿಬ್ರು ಬೇರೆ ಆಗಿರೋ ಹೊತ್ತಿಗೆ ಅವಳು ನನ್ ಫ್ರೆಂಡಿನ ಹುಡುಗ ಹೋಗಿ ಯಾಕೆ ದೂರ ಆಗಿದ್ದು ಆಕ್ಚುಲಿ? ಅದೇ ಫೋಟೋ ರಿಲೀಸ್ ಆತಲ್ಲ, ಎಲ್ಲರಿಗೂ ಪಬ್ಲಿಕ್ ಆಯ್ತು, ನನ್ ಮರ್ಯಾದೆ ಹೋಯ್ತು. ಯಾರು ರಿಲೀಸ್ ಮಾಡಿದ್ಯಾರು? ಈ ಹುಡುಗನೇನ? ಅದೇ ಅವಳಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ರು ಇನ್ನೊಬ್ರು. ಅವ್ನ್ ಬಿಟ್ಟಿದ್ದು ಅಂತ? ಅವ್ನ್ ಬಿಟ್ಟಿದ್ದು. ಅವ್ನ್ ಬಿಟ್ಟ ಮೇಲೆ ಆಕೆ ಯಾರ ಸವಾಸ ಬೇಡ ಅಂತ ಎಲ್ಲರಿಂದ ನೀನ್ ಬರಲ್ಲ ಅಂತ ಅವಳು ದೂರ ಆದ್ಲು. ಅವಳು ಇವನು ಯಾವಾಗ ಅದು ಫೋಟೋ ಬಿಟ್ಟ ತಕ್ಷಣ ಅವಳು ಅವಾಯ್ಡ್ ಮಾಡಿದ್ಲು. ಇದು ನಾನೇ ಹೇಳ್ಕೊಟ್ಟಿದೀನಿ ಅಂತ ಹೇಳ್ಬಿಟ್ಟು ಅವ್ನ್ ನನಗೆ ಈಗ ನಿಜ ಹೋಗಕ್ ಆಗ್ತಿಲ್ಲ, ಓಡಾಡಕ್ ಆಗ್ತಿಲ್ಲ, ಬಹಳ ನೋವಾಗ್ತಾ ಇದೆ ಮನ್ಸಿಗೆ. ಅಷ್ಟು ಯಾರಿರ್ಲಿ ಇಲ್ದೆ ಹೋಗ್ಲಿ ಕ್ಯಾಕರ್ ಸುಗಿತಾನೆ. ನಾನು ಹಿಂದೆ ಆಗಿರೋದ್ನೆಲ್ಲ ರಿಟರ್ನ್ ಅವ್ರಿಗೂ ಹೇಳ್ತಾನೆ. ಹಂಗೆಲ್ಲ ಬಂದ ಮರ್ತೇ ಬಿಟ್ರು. ಈಗ ನಮ್ದು ಹೇಳ್ತಾರೆ, ದೂರ ಮಾಡ್ತಾರೆ ಅಂತ ಹೆಂಗ್ ಬೇಕಂಗೆ ಬಾಯಿಗೆ ಬಂದಂಗ್ ಬೈತಾನೆ. ಆಮೇಲೆ ಈಗ ರೀಸೆಂಟ್ ಆಗಿ ನಮ್ಮ ಈ ತರ ಇರೋದು ನಂದು ಅಫೇರು ನಮ್ಮ ಆಂಟರಿಗೆಲ್ಲ ಗೊತ್ತಾಗ್ಬಿಟ್ಟು ಅವ್ರು ಫೋನ್ ಮಾಡಿ, ನಾನ್ ಬಿಟ್ಟು 1 ವರ್ಷ ಆಯ್ತು, ಅವಾಗಿಂದ ಈಗಿಂದೆಲ್ಲ ತೆಕ್ಕಂತವ್ರೆ ಅವ್ರು. ಅಲ್ಲ ನಿನಗೇನಾಯ್ತೆ, ನನ್ ತಮ್ಮನ್ನ ತಲೆ ಎತ್ಕೊಂಡು ಓಡಾಡಕ್ ಬಿಡಲ್ಲ. ಅದೇ 1 ವರ್ಷ ಹಿಂದೆ ಬಿಟ್ಟಿರೋದೆಲ್ಲ ಈಗ ನನಗೆ ದೂರ್ತಿದ್ದಾರೆ. ಅದನ್ನ ಒಬ್ರಿಂದ ಒಬ್ರಿಗೆ ಗೊತ್ತಾಯ್ತು. ಅದು ಇಲ್ಲಿ ಈ ತರ ಲಿಂಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಮೊನ್ನೆ ಅಷ್ಟೇ ರೀಸೆಂಟ್ ಆಗಿ ನಾನು ಕೊಡ್ಕೆ ಹತ್ರ ಬಂದಿದ್ದೆ 11 ಗಂಟೆಲಿ. ನಮ್ಮ ಆಂಟಿ ಅವರು ಆಚೆ ಕಡೆ ಬಂದ್ರು. ಮತ್ತೆ 2ನೇ ಹುಡುಗ ಅಂತ ಹೇಳಿದ್ನಲ್ಲ, ಅವನು ಬಂದ್ರು 11 ಗಂಟೆ ನೈಟ್ ಹೊತ್ತೆ. ಅಂದ್ರೆ ಮಿಸ್ ಆಗಿ ಕೋಇನ್ಸಿಡೆಂಟ್ ಇಲ್ಲ ಕೋಇನ್ಸಿಡೆಂಟ್. ಅದೇ ಊರೋನ? ಅದೇ 2ನೇ ನಮಗೆ ಪರಿಚಯ ಆದ್ರು. ಅದೇ ಊರೋನ? ಅವರು ಫಸ್ಟ್ನೇರು 2ನೇರು ಇದೇ ಊರರೇ. ಕೋಇನ್ಸಿಡೆಂಟ್ ಆಗಿ 3 ಜನ ಬಂದ್ಬಿಟ್ಟು ಅದು ಆಂಟಿ ಅಂದ್ಕೊಂಡ್ರು ಇವರಿಬ್ರು ಮಾತಾಡ್ಕೊಂಡೆ ಬಂದಿದ್ವು. ಈಗ ಅದು ಚಿಕ್ಕಮಂಗ್ಳೂರಲ್ಲಿ ಓಡಾಡ್ತಾ ಇದ್ದಾರು ಅದೊಂದೂರು, ಮತ್ತೆ ಇಲ್ಲಿ ಮಾತಾಡ್ಕೊಂಡೆ ಸಿಕ್ಕಿದ್ರು ಅನ್ನೋದೊಂದೂರು. ಅವನಿಗೆ ನಮ್ಮಿಬ್ರು ಬೇರೆ ಮಾಡಿದ್ಲು ಇವಳೆ ಅನ್ನೋದೊಂದೂರು. ಅದೊಂದೂರು. ನನಗೆ ದೂರ ಹೋರಕ್ ಆಗ್ತಿಲ್ಲ. ನನಗೆ ನೆನ್ನೆಸಿಂದ ಬಹಳ ಬೇಜಾರಾಗ್ತಾ ಇದೆ. ನಾನು ಎಲ್ಲಿ ನಿಜವಾಗ್ಲೂ ನನ್ನ ಜೀವನ ಈ ತರಗೆ ಹೋಗುತ್ತಾ, ಈ ತರನೇ ಕೊರಗಿ ಸಾಯ್ತೀನಿ ಅನ್ನಿಸ್ಬಿಟ್ಟ ಭಯ ಆಗ್ಬಿಟ್ಟೈತಿ. ಜೀವನ ಅಂದ್ರೇನೆ ಭಯ ಅಂತ ಬಂದ್ಬಿಡ್ತಿ, ಅದಕ್ಕೆ ಆಗ್ತಾ ಇದೆ ಧ್ಯಾನ ಮಾಡ್ಕೊಂಡ್ರೆ. ನಾನು ತಪ್ಪು ಮಾಡಿದೀನಿ, ತಿದ್ಕೊಳಕ್ಕೆ ಯಾರು ನನಗೆ ಅವಕಾಶ ಕೊಡ್ತಾ ಇಲ್ಲ. ನನಗೆ ಮನ್ಸಲ್ಲಿ ಇಷ್ಟು ಕಂಟ್ರೋಲ್ ತಪ್ಪೋದಕ್ಕೆ ಒಂದ್ ರೀತಿ ನಮ್ಮ ಮಾಮೂಲಿ ಕಾರಣ ಅನ್ಸುತ್ತೆ. ನಿಮ್ ಗಂಡ ಯಾಕೆಂದ್ರೆ ಅವರು ಸಂಪರ್ಕದಲ್ಲಿ ಇರೋದನ್ನ ನೋಡಿ ನನಗೆ ಯಾಕೆ ಈ ತರ ಮಾಡ್ತಾರೆ, ನಮ್ಮನ್ನ ಯಾಕೆ ಇಷ್ಟಪಡಲ್ಲ, ಅವ್ರ ಹತ್ರ ಏನಿರುತ್ತೆ. ನನ್ ಕಣ್ಣಿದ್ರಿಗೆ ನಾನು ಇಷ್ಟೋ ದಿವಸ ನೋಡಿದೀನಿ. ಆದ್ರೂ ಅವ್ರು ಸಂಸರಿಸ್ಕೊಂಡು ಹೋಗ್ಬೇಕು, ಅವ್ನು ಒಳ್ಳೇದ್ ಮಾಡ್ಕೊಂಡು ಹೋಗ್ಬೇಕು, ಅವ್ನು ಒಳ್ಳೇದ್ ಮಾತಾಡ್ಸ್ಕೊಂಡು ಇರ್ಬೇಕು ಅಂತ ನನಗೆ ಹೇಳರೆ ಹೊರ್ತು ಬುದ್ಧಿಯ ಅವ್ರು ಯಾರು ಹೇಳ್ತಾನೆ ಇರ್ಲಿಲ್ಲ. 3 ತಿಂಗಳಾದ್ರು 6 ತಿಂಗಳಾದ್ರು ಪಕ್ಕದಲ್ಲಿ ನಿಂತು ಮಲಗ್ಕೊಂತೆಲ್ಲ ಯಾಕೋ ಬೇಜಾರಾಯ್ತು. ಯಾಕೆ ಹಿಂಗಾಯ್ತು, ನಾನು ಕಂಟ್ರೋಲ್ ನಾನು ತಪ್ಪಿಟ್ಟು ಎಲ್ಲಿ ತಪ್ಪಿದ್ದು, ಏನ್ ಮಾಡಿದೆ ಅನ್ನೋದೇ ಗೊತ್ತು. ಅವರು ನಿಮ್ಮೊಂದಿಗೆ ಅಷ್ಟು ಪ್ರೀತಿಯಿಂದ ಇರ್ಲಿಲ್ಲ, ಇಷ್ಟ ಇಲ್ಲದ ಮದುವೆ ಮಾಡಿದ್ರಲ್ವಾ. ಅವ್ರು ಕಷ್ಟ ಇದ್ರು.
ಮತ್ತು ಆ ಸಂಬಂಧವನ್ನು ಧಿಕ್ಕರಿಸಿ ಇಲ್ಲ ಇಷ್ಟ ಇಲ್ಲದೆ ಇರೋದನ್ನು ಆಗಿ ನಾವೇನು ಸುಖ ಪಡ್ಲಿಕ್ಕೆ ಸಾಧ್ಯ ಅಂತ ಇಬ್ಬರಲ್ಲಿ ಒಬ್ಬರು ಧ್ವನಿ ಎತ್ತಲಿಲ್ವ ಹಿರಿಯರ ವಿರುದ್ಧ ಅವತ್ತಿಗೆ? ಅವತ್ತಿಗೆ ಎತ್ತವತ್ತಿಗೆ ನಮ್ಮ ಮದ್ವೆ ಇನ್ನೊಂದು ವಾರ ಐತೆ, ನಮ್ಮ ಅಪ್ಪಾಜಿ ಹತ್ರ ಸೊಕ್ಕತ್ತು ಒದೆ ತಿಂದ್ಬಿಟ್ಟೆ ನಾನು. ಸರಿ ಟಿವಿ ಸ್ಟ್ಯಾಂಡ್ ಇಂದ ಕೋಲ್ ಕಿತ್ಕೊಬಿಟ್ಟು ಸೊರ್ರೆ ಹೊಡೆದ್ಬಿಟ್ರು. ಒಪ್ಕೊಳ್ತೀಯೋ ಇಲ್ವೋ, ನೀನ್ ನೀವು ಒಪ್ಕೊಳಂಗಿಲ್ಲ ಮದ್ವಿಗೆ ಅಂದ್ರೆ ತಟ್ಟಿಗೆ ಔಷಧಿ ಹಾಕೊಡ್ತೀನಿ ತಿನ್ ಸಾಯಿ ಅಂತ ಎಲ್ಲ ಬಂದ್ಬಿಟ್ರು. ದೇವ್ರಿಗೆಲ್ಲ ಹೋಗ್ಬಿಟ್ಟು ದೇವ್ರಿಗೆಲ್ಲ ಹಿಡ್ಕೊಂಡು ಅವ್ರು ಮದ್ವೆ ಆದ್ಮೇಲೆ ಅರ್ಕೆನೂ ತೀರ್ಸಿರು. ಬಟ್ ಇದೆಲ್ಲ ಇಷ್ಟೆಲ್ಲ ನಡಿಬೇಕಾದ್ರೆ ನಿಮ್ಮ ಗಂಡನ ಗಮನಕ್ಕೆ ಇದೆಯಾ? ಆದ್ರೆ ನಂದು ವಿಷಯ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಅವ್ರು ಮಾಡಿದ್ ಸರಿ, ನಾವ್ ಮಾಡೋದ್ರ ತಪ್ಪು. ಅವ್ರು ಮಾಡಿದ್ರೆ ಸರಿ ಅಂತ. ಆಯ್ತು, ಅವ್ರೇನು ಮಾಡಿದ್ರು ಅದನ್ನ ಕರ್ಮಕ್ಕೆ ಬಿಡೋಣ. ಬಟ್ ನಿಮಗನ್ಸುತ್ತಾ ಯಾವ ಸಂತೋಷ ಯಾವ ಸುಖ ಗಂಡನಿಂದ ಸಿಗ್ತಾ ಇಲ್ಲ, ನೆಮ್ಮದಿ ಸಿಗ್ತಾ ಇಲ್ಲ ಅಂತ? ಒಂದು ವೇಳೆ ಈ ದಾರಿಯನ್ನು ತುಳಿಯೋದೇ ಪರಿಹಾರ ಅನ್ನೋದಾದರೆ ಮತ್ತೆ ಸುಖ ಇರಬೇಕಿತ್ತಲ್ಲ, ಯಾಕೆ ಈ ಸ್ಥಿತಿಗೆ ಬಂತು? ಅಂದರೆ ಈ ದಾರಿಯಲ್ಲಿ ನಾನು ಆ ಸುಖವನ್ನು ಪೂರ್ತಿ ಮಾಡಿಕೊಳ್ಬೋದು, ನೆಮ್ಮದಿ ಪಡ್ಕೊಳ್ಬೋದು. ಅಂದರೆ ಗಂಡನ ಮನೆಯಲ್ಲಿದ್ದ ಆ ಸಮಸ್ಯೆಗೆ ಇದು ಪರಿಹಾರ ಅಂತ ಬಂದಿದ್ದಾದರೆ ಇದು ಪರಿಹಾರ ಅಲ್ಲ, ಇದು ಇನ್ನೊಂದು ಸಮಸ್ಯೆ ಅಂತ ಇವಾಗ ಅರ್ಥ ಆಗ್ತಿದೆ ಅಷ್ಟೇ. ವಾಸ್ತವವಾಗಿ ಅದು ಪರಿಹಾರ ಆಗಿರ್ಲಿಲ್ಲ, ಅದು ಯಾವತ್ತಿಗೂ ಅಲ್ಲ. ಹೇಗೆ ಒಬ್ಬ ಪುರುಷ ಅಥವಾ ಒಬ್ಬಳು ಹೆಂಗಸು ಹೊರಗಡೆ ಯಾವುದನ್ನ ವೇಶ್ಯಾವಾಟಿಕೆ ಅಂತಾರೆ, ಅಲ್ಲಿ ಯಾವುದೇ ರೀತಿಯ ಭಯ, ಆತಂಕ, ದುಃಖ ಅಥವಾ ಅವ್ರಿಗೆ ಯಾವುದೇ ಮುಜುಗರ ಇಲ್ಲ. ಕಾರಣ ಅವ್ರಿಗೆ ಇನ್ಯಾರಿಗೋ ಮೋಸ ಮಾಡ್ತಿದ್ದೀವಿ ಅಂತ ಒಬ್ಬ ಪುರುಷನಿಗೆ ಅನ್ಸ್ಬೋದು, ಬಟ್ ಆ ಹೆಣ್ಣಿಗೆ ಅನ್ಸಲ್ಲ. ಯಾಕಂದ್ರೆ ಅವಳೆಲ್ಲ ಆ ಹಂತವನ್ನು ದಾಟ್ಬಿಟ್ಟು ಅಲ್ಲಿಗೆ ಹೋಗಿ ನಿಂತಿರ್ತಾಳೆ. ಆದ್ರೆ ನಿಮಗೆ ಯಾಕದು ಭಯ ಆದರೆ ನೀವು ಏನನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಯಾರ್ದೋ ಕಣ್ಣು ತಪ್ಪಿಸ್ತಿದ್ದೀನಿ ಅನ್ನೋ ಭಯ ನಿಮ್ಗೆ ಅಥವಾ ಆ ಅರಿವು ನಿಮ್ಗೆ ಇರುತ್ತೆ. ಆದರೆ ಇಂದ್ರಿಯ ಸುಖಗಳ ಹಿಂದೆ ಹೋಗಿ ನಮಗೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಇದು ಎಲ್ಲಿಗೆ ಹೋಗಿ ತಲುಪುತ್ತೆ, ಇವೆಲ್ಲವೂ ನಿಮ್ಮ ಗಮನಕ್ಕೆ ಇರಲಿಲ್ಲ ಅಂತ ಇಲ್ಲ. ಆದರೆ ಯಾರು ನೋಡಲ್ಲ ಅಂತ ಅಂದುಕೊಂಡ್ರಿ. ಕರ್ಮ ಅಂದರೆ ಯಾರೂ ನೋಡಲ್ಲ, ಜನಗಳು ನೋಡಲ್ಲ, CCTV ಇಲ್ಲ ಅಥವಾ ಯಾರಿಗೂ ಗೊತ್ತಾಗಲ್ಲ. ಕರ್ಮದ ಕಣ್ಣುಗಳು, ದೇವರ ಕಣ್ಣುಗಳು ಎಲ್ಲರನ್ನ ನೋಡ್ತಾ ಇದ್ದಾವೆ. ಅದು ಯಾವಾಗಾದರೂ ಬೆತ್ತಲಾಗಬಹುದು. ಹಾಗೆ ಬೆತ್ತಲಾಗುವ ಸಮಯ ಬಂದಾಗ ನೀವಿಬ್ಬರು ಒಂಟಿಯಾಗಿ ಜೋಡಿಯಾಗಿ ಇಬ್ಬರು ಒಟ್ಟೊಟ್ಟಿಗೆ ಇದ್ರಿ, ಒಟ್ಟೊಟ್ಟಿಗೆ ಕೂತ್ರಿ, ಮಲಗಿದ್ರಿ, ಆದರೆ ಅವರನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ನಿಮ್ಮನ್ನು ತಪ್ಪಿತಸ್ಥರನ್ನಾಗಿ ಮಾಡಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಅವ್ರನ್ನ ಕಾಪಾಡ್ಕೊಳ್ಳೋದು ಅಂತ ಬಂದಾಗ ನೀನು ಮುಖ್ಯ ಅಲ್ವೇ ಅಲ್ಲ. ಇವನ್ ಆ ಹುಡುಗ ಯಾರು ಬಂದ್ರಲ್ಲ ನೀನು ಬದುಕಲ್ಲಿ 2-3 ಅಥವಾ ಯಾರು ಇಬ್ಬರು ಬಂದ್ರಲ್ಲ, ಅವ್ರಿಗೂ ತಮ್ಮ ಬದುಕನ್ನು ಈ ಕಳಂಕದಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಸ್ಥಿತಿ ಬಂದರೆ ನಿನ್ನನ್ನು ಬೇಕಾದ ಬಲಿ ಕೊಟ್ಟಾದ್ರೂ ಬಚಾವಾಗುತ್ತೆ. ಅಂದರೆ ಲೋಕ ಇರೋದೇ ಹಾಗೆ. ಇಲ್ಲಪ್ಪ ಅವಳದೇನು ತಪ್ಪಿಲ್ಲ, ನಾನೇ ಅವಳನ್ನು ಕರೆದೆ ಅಥವಾ ನಂದೇ ಒತ್ತಾಯ ಅಥವಾ ನಾನೇ ಅವಳಿಗೆ ಹೆಚ್ಚು ತಲೆ ಕೆಡಿಸ್ಬಿಟ್ಟೆ ಅಂತ ಹೇಳೋ ಒಬ್ಬನನ್ನು ತೋರಿಸವ ಬರಲ್ಲ. ಈಗ ಗಂಡ ಹಿಂಗೆ ಮಾಡ್ದ, ಗಂಡನಿಗೆ ಬೇರೆ ಸಂಬಂಧ ಇತ್ತು, ಗಂಡ ಬೇರೆ ಹೆಣ್ಣಿನೊಂದಿಗೆ ಸಂಪರ್ಕ ಹೊಂದಿದ್ದ, ಹಾಗಾಗಿ ನನಗೆ ಅವನು ಬರ್ತಿರ್ಲಿಲ್ಲ, ಸೇರ್ತಿರ್ಲಿಲ್ಲ, ಕೂರ್ತಿರ್ಲಿಲ್ಲ, ನಿಲ್ತಿರ್ಲಿಲ್ಲ ಅನ್ನೋದು ನಿನ್ನ ಅಪೇಕ್ಷೆ ಆದರೆ ಅದಕ್ಕೆ ಏನಾದರೂ ಅಂದ್ಕೊಳ್ಳಿ, ನಾನು ಡೈವರ್ಸ್ ತಾಂತೀನಿ, ನಾನು ಒಂಟಿನೋ ಇನ್ನೊಬ್ಬನ ಜೊತೆನೋ ಅಥವಾ ಮದುವೆ ಆಗ್ತೀನೋ ಇಲ್ವೋ ನಾನು ಬದುಕ್ತೀನಿ ಅಂದರೆ ಇದನ್ನು ಮಾಡಲಿಕ್ಕೆ ಧೈರ್ಯ ಇರೋಳಿಗೆ ಅದನ್ನು ಮಾಡಲಿಕ್ಕೆ ಇರಬೇಕಿತ್ತು ಧೈರ್ಯ. ಅಂದರೆ ಇದಕ್ಕಿಂತ ಕಡಿಮೆ ಧೈರ್ಯ ಅದಕ್ಕೆ ಬೇಕಿತ್ತು, ಇದಕ್ಕೆ ಹೆಚ್ಚು ಧೈರ್ಯ ಬೇಕಲ್ವ? ನಮ್ಮ ಈಗೇನು ಮಾಡಿದೀಯ ಅದಕ್ಕೆ? ಹೌದೌದು, ಡೈವರ್ಸ್ ಅಂದಿದ್ದಕ್ಕೆ ಇದಕ್ಕೆ ಕಡಿಮೆ ಧೈರ್ಯ ಬೇಕಿತ್ತೇನೋ ಗೊತ್ತಿಲ್ಲ. ಅವತ್ತು ಬಹುಶಃ ಯಾರು ಹೊಡಿತಿದ್ರು, ಬೈತಿದ್ರು, ಏನಾಗ್ತಿತ್ತೋ ಒಟ್ಟನ್ನ ಬಿಡಿಸ್ಕೊಳ್ತಿದ್ದೆ. ಆದರೆ ನಿನ್ನೊಂದಿಗೆ ಇರುವ ನಿನ್ನ ಗಂಡ ಅಥವಾ ನಿನ್ನ ಸಂಗಾತಿ ಯಾಕೋ ನಿನ್ನೊಂದಿಗೆ ಪ್ರಾಮಾಣಿಕನಾಗಿಲ್ಲ, ಆತ ದಾರಿ ತಪ್ಪಿದ್ದಾನೆ ಅಂದಾಗ, ತಿದ್ದುವ ಪ್ರಯತ್ನಗಳಾದ ಮೇಲೆ, ಎಲ್ಲವೂ ಆದಮೇಲೆ ಸರಿ ಇದು ಬದಲಾಗಲ್ಲ ಅಂದಾಗ ಬಿಡಿಸಿಕೊಳ್ಬೇಕೆ ಹೊರತು ನಾನು ಅಲ್ಲೇ ಇದ್ದುಕೊಂಡು ಈ ಥರದ ಹೆಜ್ಜೆಗಳನ್ನಿಟ್ಟಾಗ ಆಯಿತು, ಬಂದವರು ಯಾರಿಗೂ ನಿನಗೆ ಸಂತೋಷ ಕೊಡಬೇಕು ಅನ್ನೋ ಯಾವುದು ದೊಡ್ಡ ಮಹತ್ವಾಕಾಂಕ್ಷೆ ಇರಲಿಲ್ಲ. ಅವ್ರಿಗೆ ಅವ್ರ ಸುಖ ಅಷ್ಟೇ ಬೇಕಿತ್ತು. ನನಗೆ 2ರಷ್ಟು ನೋವು ಕೊಟ್ರು.
ಅಂದ್ರೆ ನಾನ್ ಹಾಗೆ ಬಯಸಿದ್ದೆ ಒಂದು. ಬಂದವರು ಯಾರು ನಿನ್ನ ಹಿತವನ್ನು ಗಮನದಲ್ಲಿ ಇಟ್ಕೊಂಡು ಬಂದ್ರು. ತಡೆಯಪ್ಪ, ಇವಳಿಗೆ ಗಂಡನಿಂದ ನೆಮ್ಮದಿ ಇಲ್ಲ, ಖುಷಿ ಇಲ್ಲ, ನಾವಿವಳನ್ನು ಜೀವನ ಪೂರ್ತಿ ಚೆನ್ನಾಗಿಡೋಣ ಅನ್ನೋ ಯೋಚನೆ ಒಬ್ರಿಗೂ ಇರ್ಲಿಲ್ಲ. ಆ ಇರ್ಲಿಲ್ಲ. 5 ನಿಮಿಷಗಳ ನಂತರ ಅವರಿಗೆ ನಿನ್ನಿಂದ ಅವ್ರಿಗೆ ಕಳಂಕ ಬರುತ್ತೆ ಅಂದ್ರೆ ನಿನ್ನನ್ನು ಕೊಲ್ಲೋದಿಕ್ಕೂ ಮುಂದೆಯಿಂದ ನೋಡಲ್ಲ ಅವರು. ಹೌದು. ನಿನ್ನ ಕತೆ ಅಲ್ಲವ್ವ. ಈ ದಾರಿಯಲ್ಲಿ ಹೋದ ಯಾವುದೇ ಹೆಣ್ಣಿನ ಬದುಕಾದರೂ ಅವಳ ದೇಹದಲ್ಲಿ ಸೌಂದರ್ಯ ಇರೋವರೆಗೂ, ಅವಳ ದೇಹ ಒಬ್ಬ ಪುರುಷನಿಗೆ ಸುಖ ಕೊಡುವ ನಿಟ್ಟಿ ಆ ಕ್ಷಣದವರೆಗೂ ಮಾತ್ರ ಅವಳಿಗೆ ಆ ಸ್ಥಾನವೇ ಹೊರತು ಅದರ ನಂತರ ಕಟ್ಟಿಕೊಂಡವಳೆ. ನಿಮ್ಮ ಸ್ಥಾನ ಏನಂದರೆ ಏನು, ಕಣ್ಣಿಗೆಲ್ಲ ಬಟ್ಟೆ ಕಟ್ಟಿಕೊಂಡು ಮೂಗು ಮುಷ್ಣಿಗೆಲ್ಲ ಬಟ್ಟೆ ಕಟ್ಟಿಕೊಂಡು ರೂಮ್ ಒಳಗಡೆ ಹೋಗಿ ರೂಮಿಗೆ ಆಚೆ ಬರೋವರೆಗೂ ಅಷ್ಟೇ ನಿಮಗೆ ಬೆಲೆ. ಆನಂತರ ನಿನ್ನಿಂದ ಅವ್ರಿಗೆ ಕಳಂಕ ಬರುತ್ತೆ. ಒಂದಷ್ಟು ಸುಖದ ನಂತರ ನಿನ್ನಿಂದ ಅವ್ರಿಗೆ ಕಳಂಕ ಬರುತ್ತೆ ಅಂದರೆ ನಿನ್ನನ್ನು ಯಾಕೆ ಅವರು ಚೆನ್ನಾಗಿ ನೋಡ್ಕೊಳ್ಬೇಕು? ಇಲ್ಲ, ನಿನ್ನನ್ನು ಎಷ್ಟೋ ಸಂದರ್ಭಗಳಲ್ಲಿ ಅಯ್ಯೋ ಇವಳು ಬಾಯಿ ಬಿಟ್ಬಿಟ್ರೆ, ಅಥವಾ ಇವಳು ನಾಳೆ ಮತ್ತೆ ಇದೇ ಹಠ ಹಿಡಿತಾಳೆ, ನನಗೆ ಅದು ಕೊಡಿಸು ಇದು ಕೊಡಿಸು, ಅದನ್ನ ಯಾವಾಗ ಬಾ ಇವಾಗ ಬಾ ಅಂತ ನನ್ನ ಹೆಂಡತಿಗೆ ಮಕ್ಳಿಗೆ ಗೊತ್ತಾಗ್ಬಿಟ್ರೆ ಏನು ಅಂತ ಕೊಂದವರಿದ್ದಾರವ್ವ. ಆದ್ರೆ ನಾನು ಇವತ್ತಿನವರೆಗೂ ನಾನು ಏನು ಕೇಳಿಲ್ಲ. ಬರೀ ಬಿಡು, ಅಲ್ಲ ನಾನು ಹೇಳ್ತಾ ಇರೋದು. ಅದೇ ಗೊತ್ತಾಯ್ತು. ನಾನು ಒಂದ್ ಪ್ರೀತಿ ಎಕ್ಸ್ಪೆಕ್ಟ್ ಮಾಡಿದೆ ನನ್ನ ಗಂಡನ ಹತ್ರ ಸಿಗ್ತಿಲ್ಲ ಅಂತ, ಆದ್ರೆ ಅವರು ಡಬಲ್ ನೋವು ಕೊಟ್ಬಿಟ್ರು ನನಗಿಬ್ರು. ಈಗ ಅರ್ತ್ಕೊಂಡು ನಾನು ಬದುಕ್ತಾ ಇದ್ದೀನಿ ಅನ್ನೋ ದೃಷ್ಟಿಯಲ್ಲಿ ಈಗ ಎಲ್ಲರೂ ತಲಾ ತುಟಿ ಎಲ್ಲರೂ ನನ್ನ ದೂರ ಮಾಡ್ತಿದ್ದಾರೆ. ಅದು ಹಾಗೆ ಜೀವನ ಒಂದು ಹಂತ ಮೀರಿ ಹೋದ ಮೇಲೆ ನಿನಗೆ ಜ್ಞಾನೋದಯ ಆದರೂ ಕೂಡ ಅದು ಪ್ರಯೋಜನಕ್ಕೆ ಬರಲ್ಲ. ಒಂದು ಮನೆಯಲ್ಲಿ ಇಲಿ ಪಾಷಾಣಕ್ಕೆ ಅಂದರೆ ಇಲಿ ಬೋನೊಳಗಡೆ ಒಂದೇನೋ ತಿಂಡಿ ಇಟ್ಬಿಟ್ಟು ಬೋನಲ್ಲಿ ಇಟ್ಟಿದ್ರು. ಇಲಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ಓಹೋ ಅಲ್ಲಿ ತಿಂಡಿ ಇಟ್ಟಿರೋದು ನನ್ನ ಹೊಟ್ಟೆ ಹಸಿವು ನೀಗಿಸ್ಲಿಕ್ಕಲ್ಲ, ನನ್ನನ್ನು ಕೊಲ್ಲಲಿಕ್ಕೆ ಅಂತ. ಬೋನೊಳಗಡೆ ಹೋಗಿ ಸಿಗಾಕೊಂಡ ಮೇಲೆ ಏನೇ ಜ್ಞಾನೋದಯ ಆದರೂ ಇಲಿಯ ಕತೆ ಮುಗೀತು ಅಂತಲೇ ಅರ್ಥ. ಬುದ್ಧಿ ಬಂದಿರ್ಬೋದು, ಆದರೆ ಕಾಲ ಮಿಂಚು ಹೋಗ್ಬಿಟ್ಟಿರುತ್ತೆ. ಅಲ್ಲ, ಈಗ ನನಗೆ ಮತ್ತೆ ಅದರಿಂದ ಬಿಡುವಿಲ್ವಾ? ಆಗ್ಲವ, ನಾನು ಅದರ ಬಗ್ಗೆ ಹೇಳ್ತೀನಿ. ಆದರೆ ಮೊದಲು ನನ್ನ ಮೂಲಕ ಈ ಸಮಾಜಕ್ಕೆ ಈ ವಿಚಾರವಾಗಿ ಹೇಳಬೇಕಿದೆ. ಯಾವುದೇ ಕಾರಣಕ್ಕೂ ಮದುವೆ ಹಂತದಲ್ಲೇ ತಂದೆ ತಾಯಿಯ ಅದೇನೇ ತಿಪ್ಪುರ್ಲಾಗ ಹಾಕಲಿ, ಅಥವಾ ನಾನು ವಿಷ ಕೂಡ ಸಾಯ್ತೀನಿ ಅಂದರೆ ಸಾಯ್ಲಿ, ಯಾವ 2 ಮನಸ್ಸುಗಳಿಗೆ ಪರಸ್ಪರ ಒಪ್ಪಿಗೆ ಇಲ್ಲವೋ ಅವರುಗಳನ್ನು ನೀವು ನಮ್ಮ ಮಕ್ಕಳುಗಳು, ನಾವು ಏನು ನಮ್ಮ ಮಗಳೇ ಅಥವಾ ನಮ್ಮವರೇ ಇಲ್ಲಿದ್ದರೆ ಹೆಂಗೋ ಜೀವನ ಚೆನ್ನಾಗಿರುತ್ತೆ, ಇನ್ಯಾರು ಹೊರಗಡೆ ಒಳಗೆ ಬಂದರೆ ಹೆಂಗೋ ಏನೋ ಅಂದುಕೊಂಡು ನಿಮ್ಮ ಸ್ವಾರ್ಥದ ಆಸೆಗಳಿಗೋಸ್ಕರ ಅಥವಾ ಸ್ವಾರ್ಥದ ಬುದ್ಧಿಯಿಂದ ಇಷ್ಟವಿಲ್ಲದ ಗಂಡು ಹೆಣ್ಣನ್ನು ಒಂದು ಕಡೆ ಸೇರಿಸಿದಾಗ ಇಂಥದ್ದು ನೋಡುವ, ನಾನು ನಿನಗೆ ಸ್ಪಷ್ಟವಾಗಿ ಹೇಳ್ತೀನಿ, ನೀನು ನಡ್ಕೊಂಡಿರೋ ಕೆಲವು ತಪ್ಪು ದಾರಿಗಳು ಅವಶ್ಯವಾಗಿ ಅದು ಅಸಭ್ಯವೇ ಹೌದು. ಆದರೆ ಅದಕ್ಕೊಂದು ಕಾರಣ ಇದೆಯಲ್ಲ, ಅದು ನಿಂದೇನು ತಪ್ಪಿಲ್ಲ ಅಲ್ಲಿ. ಯಾಕಂದರೆ ನಾನು ಮತ್ತದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಿನ್ನ ಬಾಯಿಂದಲೂ ಅದು ಬಂತು. ಯಾವಾಗ ಮನೆಯಲ್ಲಿ ನನಗೆ ಸುಖ ಶಾಂತಿ ನೆಮ್ಮದಿ, ಗಂಡನಿಂದ ಎಲ್ಲ ರೀತಿಯ ಸುಖ ನೆಮ್ಮದಿಗಳು ಸಂತೋಷಗಳು ಸಿಕ್ಕಿದ್ರೆ ಹೊರಗಡೆ ಎಣಕಿ ಇನ್ಯಾರಿಂದಲೂ ಅದನ್ನು ಬಯಸ್ಲಿಕ್ಕೆ ಕಾರಣ ಇಲ್ವಲ್ಲವಾ ತಾನೇ? ಹೌದೌದು. ಈಗ ಅದನ್ನ ಯಾರು ಪ್ರಶ್ನೆ ಮಾಡಲ್ಲ, ಅದನ್ನ ಯಾರು ಕೇಳಲ್ಲ. ನಮ್ಮ ದುರಂತ ಅಂದ್ರೆ ನೀವು ಸುಮ್ಮನೆ ಮನೆಗೆ ಒಬ್ಬ ಪೋಸ್ಟ್ ಮ್ಯಾನ್ ಬಂದಾಗ ಪೋಸ್ಟ್ ಮ್ಯಾನ್ ಹತ್ರ ಒಂದು 2 ನಿಮಿಷ ಏನೋ ಪೋಸ್ಟ್ ಬಗ್ಗೆನೇ ಮಾತಾಡ್ತೀರಾ ಅಂದರೂ ಕೂಡ ಅದಕ್ಕೂ ಒಂದು ಕಳಂಕ ತರೋರಿದ್ದಾರೆ. ಅಥವಾ ಯಾರೋ ಒಬ್ಬ ಹಾಲಾಕೋನೋ ಇನ್ಯಾರೋ ಬಂದಾಗ 2 ನಿಮಿಷ ನಿಂತು ಮಾತಾಡಿದ್ರೆ ಪರಪುರುಷನ ಜೊತೆ ಮಾತಾಡಿದ್ಲು ಅನ್ನೋ ಸಮಾಜಕ್ಕೆ ಹೌದು, ಅದಕ್ಕೇನೋ ಒಂದು ಕಳಂಕ ತಂದು ಅಪಪ್ರಚಾರ ಮಾಡುತ್ತೆ. ಅದೇ ಒಬ್ಬ ಪುರುಷ ಹೋಗಿ ಮಲಗಿ ಬಂದರೂ ಕೂಡ ಅವನು ಗಂಡಸು, ಎಂಥ ದುರಂತ ನೀಚ ಸಮಾಜ ಅದು. ಆದರೆ ಇದನ್ನಿಟ್ಟುಕೊಂಡು ನಾನು ದಾರಿ ತಪ್ಪಲಿಕ್ಕಾಗಲ್ಲ. ಈಗ ಆಯ್ತವ, ಸಮಾಜಕ್ಕೆ ನಾನು ಉತ್ತರ ಕೊಟ್ಬಿಡ್ಬೇಕು ಅಂತ ನಾನು ಓದೆ ಎಂದುಕೋ, ಅವನು ಮಾಡಿದ್ರೆ ಸರಿ, ನಾನು ಮಾಡಿದ್ರೆ ಹೆಂಗೆ ತಪ್ಪಾಗುತ್ತೆ, ನಾನು ಮಾಡ್ತೀನಿ, ನಾನು ಸರಿ ಸಮಾನಳಿದ್ದೀನಿ, ಅವನು ಮಾಡ್ತಾನೆ ಅಂದರೆ ನಾನು ಮಾಡ್ತೀನಿ ಅಂತ ನಾನು ಅವನಿಗೆ ಸೆಡ್ ಹೊಡಿಲಿಕ್ಕೆ ಹೋದೆ ಎಂದುಕೋ. ಸೆಡ್ಡನ್ನು ಸಾಧನೆಯಲ್ಲಿ ಹೊಡಿಬೇಕೆ ಹೊರತು ಇಂಥದ್ರಲ್ಲಿ ಹೊಡೆಯೋದಲ್ಲ. ಈಗ ಆಯಿತು, ಅವ್ರಿಗೆಲ್ಲ ಉತ್ತರ ಕೊಡೋಕೆ ಹೋಗಿ ನಾನು ಈ ದಾರಿ ಹಿಡಿದೆ ಎಂದುಕೋ, ಕಡೆ ಕೇಳೋದು ನಾನೇ. ಯಾಕಂದ್ರೆ ಇಲ್ಲಿ ಕಳಂಕದ ಮೂಲಕ ಸಾಯೋರು ಒಂದು ಕಡೆ ಆದರೆ ರೋಗ ರುಜಿನಗಳು ಬಂದು ಸಾಯೋರು ಇನ್ನೊಂದು ಕಡೆ, ಹೌದಲ್ವಾ? ಹೌದೌದು. ದೇಹ ಅದು ದೇವಾಲಯವಾದು ಪವಿತ್ರವಾಗಿರಬೇಕು. ಪವಿತ್ರತೆ ಅಂದರೆ ಒಂದು ಲೈಂಗಿಕ ಕ್ರಿಯೆ ನಡೆಸಿದ್ರೆ ಅದು ಅಪವಿತ್ರ ಆಯಿತು ಅಂತ ಅಲ್ಲ.
ಆದರೆ ಅದು ಲೈಂಗಿಕ ಭಾವನೆಗಳು ಅಥವಾ ಆ ಕ್ರಿಯೆಯೂ ಕೂಡ ಅದೊಂದು ದಿವ್ಯವಾಗಿರಬೇಕು. ಅದೊಂದು ಬಹಳ ಪವಿತ್ರವಾದ ಕ್ರಿಯೆ ಅಥವಾ ಅದೊಂದು ಅದ್ಭುತವಾದ ಶುಚಿಯಾದ ಅಥವಾ ಶುದ್ಧ ಸಹಭಾಗಿತ್ವದಲ್ಲಿ ಒಳ್ಳೆಯ ದಾರಿಯಲ್ಲಿರಬೇಕು. ಗಂಡ ಹೆಂಡತಿ ಸೇರದೇನೆ ಈ ಪ್ರಪಂಚ ಮುಂದುವರೆದಿಲ್ಲ ಅಥವಾ ಸಂತಾನೋತ್ಪತ್ತಿಗಳಾಗಿಲ್ಲ. ಆದರೆ ಯಾವಾಗ ಗಂಡನಿಗೆ ಗೊತ್ತಿಲ್ಲದೆ ಹೆಂಡತಿ ಗೊತ್ತಿಲ್ಲದೆ ಗಂಡ ಪರಸ್ತ್ರೀ ಅಥವಾ ಪರಪುರುಷ ಈ ತೋಳುಗಳಿಗೆ ಬಿದ್ದಾಗ ಸಮಾಜದ ಕಣ್ಣಿಗೆ ಒಂದು ದಿವಸ ಅದು ಕಾಣುತ್ತೆ, ಬೆತ್ತಲೆ ಹಾಗೇ ಆಗ್ತೀರಿ. ಅವತ್ತು ನಿಮಗೆ 1000 ಪಟ್ಟು ಯಾವ ಲೈಂಗಿಕ ಕ್ರಿಯೆಗಳು, ಯಾವ ಅಕ್ರಮ ಸಂಬಂಧಗಳು ನಿಮಗೆ ಒಂದು 5 ನಿಮಿಷದ, ಒಂದು 10 ನಿಮಿಷದ, 1 ವರ್ಷದ ಸುಖ ಕೊಟ್ಟಿದ್ವೋ ಅದು ಒಂದೇ ದಿನದಲ್ಲಿ ಅದಕ್ಕಿಂತ 1000 ಪಟ್ಟು ದೊಡ್ಡ ಕಳಂಕಗಳು ಹಾಗೂ ಭಯ ಆತಂಕಗಳು. ಇವತ್ತು ನಿನಗಿರೋ ಭಯ ಆತಂಕ, ನೀನು ಪ್ರತಿ ಸಾರಿ ಸುಖವನ್ನು ಹುಡುಕಿ ಸಿಟಿಗೋ ಇನ್ನೆಲ್ಲೋ ಕೊಟ್ಟಿಗೆಗೋ ಹೋದಾಗ ಸಿಕ್ಕಿದ ಆ ಸುಖಕ್ಕಿಂತ ಇವತ್ತು ನಿನಗಿರೋ ಭಯ ಕೋಟಿ ಪಟ್ಟು ದೊಡ್ಡದು. ಹೌದೌದು. ಇವತ್ತಿಗೆ ಹೇಗಿದೆ ಬದುಕು ಅಂದರೆ, ಆ 5 ನಿಮಿಷದ ಸುಖಕ್ಕೋಸ್ಕರ ನನ್ನ ಜೀವನವನ್ನು ಯಾರೋ ಬೈತಾರೆ, ಯಾರಿಗೂ ಗೊತ್ತಾಗುತ್ತೆ ಅನ್ನೋ ಭಯ ಬಿಟ್ಟುಬಿಡವ. ಆದರೆ ಅದಕ್ಕಿಂತ ಮುಂಚೆ ನಿನ್ನ ಆತ್ಮಸಾಕ್ಷಿನೇ ನಿನ್ನನ್ನು ಕೊಲ್ತಾ ಇದೆ. ಹೌದೌದು. ನಾನು ಏನು ಕೆಲಸ ಮಾಡಿಕೊಂಡೆ? ಇದೆಲ್ಲ ಸುಖದ ದಾರಿ. ಎಲ್ಲರಿಗೂ ದೈಹಿಕ ಅಪೇಕ್ಷೆಗಳು ಈಡೇರಬೇಕು, ಹೌದು. ಎಲ್ಲ ಮನುಷ್ಯರಿಗೂ ಪ್ರಕೃತಿ ದತ್ತವಾಗಿ ಅದು ಬಂದಿದೆ, ಹೌದು. ಆದರೆ ಅನ್ನ ಉಣಬೇಕು ಅಂದ್ಕೊಂಡು ಬಾಯಿಂದಲೇ ಉಣ್ಬೇಕು, ಅದನ್ನ ಮೂಗಿಗೋ ಕಿವಿಗೋ ಗಿಡಿಕೊಳ್ಳೋಕ್ಕಾಗಲ್ಲ. ಅಲ್ಲಿಂದ ನೀನು ಬಹುಶಃ ಕಿವಿಯಿಂದನೂ ಅನ್ನವನ್ನು ಒಳಗೆ ತೂಕ್ಬೋದೇನೋ, ಆದರೆ ಹೊಟ್ಟೆ ತುಂಬಲ್ಲ. ತಿನ್ನೋ ಅನ್ನ, ದುಡಿಯೋ ದುಡಿಮೆ ಶುದ್ಧವಾಗಿರಬೇಕು. ಹಾಗೆ ದೈಹಿಕ ಸುಖಗಳಾದರೂ ಅಷ್ಟೇ, ಅದಕ್ಕೊಂದು ಸಭ್ಯ ಮಾರ್ಗ ಅಂತ ಇದೆ. ಇಲ್ಲಾಂದ್ರೆ ರೋಗವೋ ಇಲ್ಲ ಕಳಂಕವೋ ಬಂದು ಸಾಯ್ತೀರ. ಈಗ ನಿನ್ನದು ರೋಗದ್ದಲ್ಲ, ಇದು ಕಳಂಕದ್ದು. ಆಯ್ತವ, ನೀನು ಇಲ್ಲೊಂದು ಸ್ಪಷ್ಟವಾಗಿ ತಿಳಿಸಿದೆ, ನನಗದು ಅರ್ಥವಾಗುತ್ತೆ. ಕೇಳೋ ಯಾರಾದರೂ ಪ್ರಜ್ಞಾವಂತರಿದ್ರೆ ಅವ್ರಿಗಿದು ಅರ್ಥವಾಗುತ್ತೆ. ಯಾವಾಗ ಮನೆಯಲ್ಲಿ ಗಂಡ, ಅತ್ತೆ, ಸೊಸೆ ಅಥವಾ ಅತ್ತೆ ಮಾವ ಅಥವಾ ಇದನ್ನೆಲ್ಲ ಮೀರಿ ಗಂಡನಿಂದ ಒಂದು ನೆಮ್ಮದಿ ಪ್ರೀತಿ ಸಿಕ್ಕಿಲ್ಲ, ಗಂಡ ಪರ ಸ್ತ್ರೀಗೆ ವಶವಾಗಿದ್ದಾನೆ ಅಥವಾ ಇನ್ನೆಲ್ಲೋ ಗಮನ ಕೊಟ್ಟುಕೊಂಡು ಮನೆ ಕಡೆ ಗಮನ ಕೊಡ್ತಿಲ್ಲ, ಅಥವಾ ಹೆಂಡತಿಗೆ ಇವನ್ 2 ಮಕ್ಕಳಾಗಲಿ 3 ಮಕ್ಕಳಾಗಲಿ ಒಂದು ಹೆಂಡತಿಯನ್ನು ಅಪ್ಪುಕೊಂಡು 1-2 ಪ್ರೀತಿಯಿಂದ ಮಾತಾಡಿಸ್ಲಿಕ್ಕೆ ವಯಸ್ಸು ಮುಖ್ಯವಲ್ಲ, ಹೌದಲ್ಲ? ನೀವು ಅಷ್ಟೇ ಕೇಳ್ತಿದ್ರೋ ಏನೋ. ಇವತ್ತಿನವರೆಗೂ ಜೊತೆಲಿ ಎಲ್ಲೂ ನನ್ನ ಕರ್ಕೊಂಡು ಹೋಗಿಲ್ಲ ಅವರು. ಇವತ್ತಿನವರೆಗೂ ನಿನಗೆ ಏನ್ ಬೇಕು ಅಂತ ಬಟ್ಟೆ ಸಮೇತ ಒಂದು ಹಬ್ಬ ಹುಣ್ಣಿಮೆಲ್ಲೂ ಒಂದು ಬಟ್ಟೆನೂ ತಂದು ಕೊಟ್ಟಿಲ್ಲ ನನಗೆ. ಏನು ಮಾಡ್ತೀಯವ್ವ? ನಾನು ಬರೀ ನಿಜ, ನಾನು ಸುಳ್ಳು ಹೇಳ್ತಾರ, ನಿಜ. ನಾನು ಏನನ್ನೂ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಅವ್ರ ಹತ್ರ. ನಾನು ಪ್ರೀತಿನ ಮಾತ್ರ ಎಕ್ಸ್ಪೆಕ್ಟ್ ಮಾಡಿದೆ, ಅದನ್ನು ಯಾರು ಕೊಡ್ಲಿಲ್ಲ. ತಂದೆ ಮನೆಯಲ್ಲೂ ಕೂಡ ಮಟ್ಟಿನ ದುಃಖ ಅನುಭವಿಸಿದವಳು ಇಲ್ಲಿ ಬಂದಾದ್ರೂ ನೆಮ್ಮದಿಯಾಗಿರೋಣ ಅಂದ್ರೆ ಇಲ್ಲಿ ಈಗಾಗಲೇ ಒಂದು ಹೆಣ್ಣಿಗೆ ವಶವಾಗಿದ್ದ ಒಬ್ಬ ಪುರುಷ, ಅದು ಹೇಗವ ನಿನ್ನ ಕಡೆ? ಈಗ ನಾನು ಹೇಳ್ದಂಗೆ ಅಥವಾ ಅವ್ರಿಗೆಲ್ಲ ಗೊತ್ತಿತ್ತು, ಮನೆಯವರಿಗೆಲ್ಲ ಗೊತ್ತಿತ್ತು, ಇಷ್ಟಪಡ್ತಿರೋದು ಗೊತ್ತಿದ್ದು ಅವ್ರನ್ನು ಬಿಡಿಸಿ ನನ್ನನ್ನು ಮತ್ತೆ ಮದುವೆ ಮಾಡ್ಬಿಟ್ರು ಅವ್ರ ಹತ್ರ. ಮನೆಯವ್ರದ್ದು ಜೊತೆಗೆ ಈ ಹುಡುಗನದ್ದು ಎಲ್ಲರೂ ತಪ್ಪಿದೆ. ಬಟ್ ಏನಾದ್ರೆ ಈ ಸಮಯಕ್ಕೆ ನಾನು ಹೇಳೋದವ, ಬಹುಶಃ ನಿಮ್ಮ ಗಂಡ ಈ ವಿಚಾರದಲ್ಲಿ ತೀರಾ ಪವಿತ್ರನಾಗಿದ್ದು ಯಾವುದೇ ರೀತಿಯ ಕೆಟ್ಟ ಸಂಬಂಧಗಳಿಲ್ಲದೆ ನಿನ್ನನ್ನೇ ನಂಬಿಕೊಂಡಿದ್ದ ಒಬ್ಬ ಗಂಡನಾಗಿದ್ರೆ ಅದರ ಮಹತ್ವ ಅಥವಾ ಅದರ ಪರಿಣಾಮ ಬೇರೆ ಇರ್ತಿತ್ತು. ಬಹುಶಃ ಇದನ್ನು ನಿಲ್ಲಿಸೇ 1 ವರ್ಷ ಆಗಿದೆ ಎನ್ನುವುದಾದರೆ ಅಂಥದ್ದೇನೋ ನೀನು ಬದುಕಲ್ಲಿ ದುರಂತ ನಡೆದು ನಿನ್ನನ್ನು ಇಡೀ ಸಮಾಜದ ಮುಂದೆ ಬೆತ್ತಲೆಗೊಳಿಸಿ ನೀನು ಬದುಕು ಹಾಳಾಗೋದಿದ್ದಷ್ಟೊತ್ತಿಗೆ ಅದು ಹಾಗೆ ಆಗ್ತಿತ್ತು. 1 ವರ್ಷ ಬೇಕಿರಲಿಲ್ಲ. ಬಟ್ ನಾನು ಹೇಳುತ್ತಾಯಿ, ಸಾವು ನಾಳೆನೇ ಬರಲಿ. ಜನ ನಿನ್ನ ಬಗ್ಗೆ ಏನು ತೀರ್ಪು ಕೊಟ್ಟರು ಅನ್ನೋದಕ್ಕಿಂತ ಅಂತಿಮವಾಗಿ ಸಾಯುವ ಮುಂಚೆ ನನ್ನ ಹೊಲಸು ಬುದ್ಧಿಗಳನ್ನು, ನನ್ನ ದುರ್ಬುದ್ಧಿಗಳಿಗೆ ನಾನು ಮದ್ದು ಕೊಟ್ಟುಕೊಂಡು ನಾಳೆನೇ ಸತ್ರು ಅಂದರೆ ನಾನೇನೋ ಮಾಡಿಕೊಳ್ಳೋದು ಅಂತ ಅಲ್ಲ. ಬದುಕು ಮುಗಿಯುವ ವೇಳೆಗೆ, ಆ ಬದುಕು ಮುಗಿಯುವ ಮುನ್ನ ಆ ಬದುಕಿನ ನಡುವೆ ಏನೇನು ಮಾಡಿಕೊಂಡು ಬಂದೋ ತಪ್ಪು ನಿರ್ಧಾರಗಳು, ಅವೆಲ್ಲದಕ್ಕೂ ಪಶ್ಚಾತ್ತಾಪ ಪಟ್ಟು ಇನ್ನು ಮುಂದೆ ಅಂಥದ್ದೇನು ಮಾಡದೇ ಇರುವಂತಹ ಸಂಕಲ್ಪ ತೊಟ್ಟು ಅಲ್ಲಿಂದ ಆಚೆಗೆ ನನ್ನ ಬದುಕನ್ನು ನಾನು ಯಾರು ಏನಾದರೂ ಅನ್ಲಿ, ಇದೆಲ್ಲ ಗೊತ್ತಾಗಿ ನಿನ್ನನ್ನು ಊರು ಬಿಟ್ಟೆ ಓಡಿಸ್ಲಿ, ಏನೇ ನಿನ್ನ ಬಗ್ಗೆ ಕಳಂಕ ಬರಲಿ, ಏನೇ ಆಗಲಿ, ಅಂತಿಮವಾಗಿ ನನ್ನ ಗುರಿ ಇರೋದು ಆಧ್ಯಾತ್ಮಿಕವಾಗಿ ನೀನು ಇದನ್ನು ಯೋಚನೆ ಮಾಡಬೇಕವ. ಆಯಿತು, ನನ್ನ ದೇಹವನ್ನು ಯಾಕೋ ನಾನು ಹೊಲಸು ಮಾಡಿಕೊಂಡೆ, ಮನಸ್ಸನ್ನು ಹೊಲಸು ಮಾಡಿಕೊಂಡೆ. ಇವತ್ತಿಗೆ ಎಲ್ಲದರಿಂದಲೂ ನನಗೆ ಪಾಠ ಕಲಿತಿದ್ದೀನಿ ಅಥವಾ ಒಬ್ಬೊಬ್ಬರು ನನ್ನ ಪಾಠ ಕಲಿಸ್ತಾ ಇದ್ದಾರೆ.
ಯಾವ ಹೊರಗಿನ ಸುಖ, ಅದರಲ್ಲೂ ಇಂದ್ರಿಯಗಳ ಸುಖವನ್ನ ಬೇಡ ಅಂದವನೇ ಸುಖಿ. ಅಂದ್ರೆ ತ್ಯಾಗ ಮಾಡಿದವನೇ ಸುಖಿ. ಬೇಕು ಅಂತ ನೀನು ಹೋದಷ್ಟು ಇನ್ನು 10 ಜನ ಆದ್ರೂ ಅದು ಸುಖ ತೀರಲ್ಲ. ಹೌದಲ್ವಾ? ಇವನಾದ್ಮೇಲೆ ಅವನ ನಾನ್ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿಲ್ಲ, ಅದು ಇಂದ್ರಿಯ ಸುಖವೇ ಆಗವ. ನೀನು ಇಲ್ಲಲ್ದಿರಿ ಇಲ್ಲಿ, ಇಲ್ಲಲ್ದಿರಿ ಇಲ್ಲಿ, ಇಲ್ಲಲ್ದಿರಿ ಇಲ್ಲಿ, ಇಲ್ಲಲ್ದಿರಿ ಇಲ್ಲಿ, ನೀವೆಷ್ಟು ಅದು ಊಟ ಕೊಡ್ತಾ ಹೋಗ್ತಿರೋ ಅದು ದೊಡ್ಡ ದೈತ್ಯವಾಗಿ ಬೆಳೀತಾನೆ ಹೋಗುತ್ತೆ. ಅದು ಯಾವ ರೇಂಜಿಗೆ ಅಂದ್ರೆ, ಇನ್ನೇನು ನನ್ನನ್ನು ಕೊಲೆ ಮಾಡಿ ಬಿಸಾಕ್ತಾರೆ, ಇನ್ನು ನನ್ನ ಕತೆ ಮುಗೀತು ಅನ್ನೋ ಹಂತದಕ್ಕಾದ್ರೂ ಅದು ಆ ಸುಖವನ್ನ ಬಯಸ್ತಾನೆ ಇರುತ್ತೆ. ಹಾಗಾಗಿ ಜೀವನದ ಈ ಹಂತದಲ್ಲಿ ಇಂದ್ರಿಯಗಳ ಸುಖ ಅಥವಾ ಅವೇನು ಬಯಸ್ತಾ ಇದ್ದಾವೆ ನಿನ್ನ ಮನಸ್ಸು, ಅದೊಂಥರ ನಿರಂತರವಾಗಿ, ನಾನು ಕಾರ್ಯಕ್ರಮದ ಮುಂಚೆ ಹೇಳ್ತಾ ಇದ್ದೆ, ನೀನು ಇದೇ ಯೋಚನೆಗಳನ್ನು, ನಂಗೆ ಪ್ರೀತಿ ಸಿಗ್ತಿಲ್ಲ, ಅಯ್ಯೋ ನಂಗೆ ನೆಮ್ಮದಿ ಇಲ್ಲ, ನನಗೆ ಯಾವ ಸುಖವೂ ಇಲ್ಲ, ನಂದು ಯೌವನ, ನಂದು ಒಳ್ಳೆ ಜೀವನ, ನಂದು ಒಳ್ಳೆ ಹೆಣ್ಣಿನ ಜೀವನ, ನನಗೆ ಯಾವ ಸುಖವೂ ಇಲ್ಲ ಅಂದರೆ ನಿನ್ನ ಆ ಆಲೋಚನೆ ಅಂದರೆ ಏನೋ ಕೊರತೆ ಇದೆ, ನನಗೇನೋ ಖಾಲಿ, ಇನ್ನೂ ಏನೋ ಬೇಕಿದೆ, ಇನ್ನೂ ಏನೋ ಅಂದರೆ ಈ ಆಲೋಚನೆಗಳು ಹೆಂಗೆ ನಿನ್ನನ್ನು ಕರ್ಕೊಂಡು ಹೋದು ಅಂದರೆ ಅದನ್ನು ಪೂರೈಸಲಿಕ್ಕೆ ಅಂತಲೇ ಯಾರೋ ಬರೋ ಥರ ಸ್ಥಿತಿ ಕರ್ಕೊಂಡು ಹೋದು. ಅಂದರೆ ನೀನೇನು ಯೋಚನೆ ಮಾಡ್ತೀಯಲ್ಲ ಹಾಗೆ ನೀನು ಬದುಕು. ಬಹುಶಃ ಅಯ್ಯೋ ಬಿಡು, ನನ್ನ ಜೀವನ ಇಷ್ಟು, ಒಂದು ಡೈವರ್ಸ್ ತಗೊಳ್ಳೋಣ, ಇಲ್ಲ ಬಿಡು ದೇಹ ಸುಖಕ್ಕೋಸ್ಕರ ನಾನು ಇನ್ನೊಬ್ಬನ ಭೇಟಿಯಾಗೋದು ಅಥವಾ ಅವನ ನಂಬೋದು, ಅವನೇನು ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಅಂತಲೇ ಏನು ಬಂದಿರಲ್ಲ, ಅವನಿಗೆ ಬಂದಿರೋ ಚಪಲ ತೀರಿಸ್ಕೊಳ್ಳೋವರೆಗೂ ಅವನು ಒಬ್ಬ ಸಭ್ಯನ ವೇಷ ತೊಟ್ಟಿರ್ತಾನೆ. ಹೌದೌದು. ಅಂದರೆ ನನ್ನ ಯೋಚನೆ ಇಲ್ಲ ಬಿಡು, ಗಂಡ ಗೊತ್ತಿತ್ತು ನನಗೆ, ಇವನಿಗೆ ಬೇರೆ ಸಂಬಂಧ ಇದೆ, ಇವನು ಹೆಂಗೂ ನನ್ನ ಜೊತೆ ನೆಟ್ಟಗಿರಲ್ಲ ಅಂತ ಗೊತ್ತಿತ್ತು, ಏನೋ ಬಂದುಬಿಟ್ಟಿದೆ ಈ ಜೀವನ, ಬದುಕೊಂಡು ಹೋಗೋಣ, ಇಲ್ಲ ಹೋಗಪ್ಪ ನೀನು ಅವಳ ಜೊತೆ ಚೆನ್ನಾಗಿರುವಂಥ ಡೈವರ್ಸ್ ನಾನು ಒಂಟಿಯ ಬದುಕೋಣ. ಅಂದರೆ ನಿನ್ನ ಥಾಟ್ಸ್ ಹೇಗಿರಬೇಕಿತ್ತು ಅಂದರೆ ಹಾಗೆ ನಾನು ಹೇಳ್ದಂಗೆ. ಬಟ್ ನಿಮ್ಗೇನಿತ್ತು ಅಂದರೆ ನೀನು ಕರ್ಣನಂತೆ ಯಾವಾಗಲೂ ಅಯ್ಯೋ ನನಗೇನೋ ಅನ್ಯಾಯ ಆಯಿತು, ನನ್ನ ಜೀವನ ಹಿಂಗಾಯಿತು, ನನ್ನ ಜೀವನ ಹಿಂಗಾಯಿತು, ನನ್ನನ್ನು ಹಿಂಗಂದ್ರು ಹಂಗಂದ್ರು, ಅಥವಾ ನನ್ನ ಗಂಡನ ಸುಖ ಇಲ್ಲ, ಹಿಂಗೇ ಅಂತಿದ್ರಿಂದ ನಿನಗೆ ಯಾರೋ ಹೊರಗಡೆ ಒಂದು 3 ಒಳ್ಳೆ ಮಾತಾಡಿದಕ್ಕೆ ನಿನಗೆ ಅವ್ರಿಗೆ ಇವರು ಅದ್ಭುತ ಅನ್ಸ್ಬಿಡ್ತು ನಿನಗೆ. ಅಂದರೆ ಯಾರಿಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ ಅಂತ ಕೊರಗುತ್ತಾ ಇದ್ದಾರೋ ಅವನಿಗೆ ಯಾರೋ ಒಬ್ಬ ನೀಚ ಬಂದು 1-2 ಒಳ್ಳೆ ಮಾತಾಡ್ಬಿಟ್ರೆ ಆ ನೀಚನ್ನು ನಂಬ್ತಾರೆ ಇವರು. ಹೌದೌದು. ಆಗ ನಿನಗೆ ಇಲ್ಲಿ ಸಿಗದದ್ದೇನು ಅಲ್ಲಿ ಸಿಗ್ತಾ ಇದೆ ಅಂತ ನಿನ್ನ ಮನಸ್ಸು ನಂಬುತ್ತಾ ಹೋಗುತ್ತೆ. ಆಗ ಅವ್ರು ನಿನಗೆ ಏನು ಮಾಡಿಸಿ ಏನು ತಂದು ಹಾಕಿದ್ರು ನಿನಗೇನೂ ಗೊತ್ತಾಗಲ್ಲ. ಅವ್ರು ಹೇಳ್ದಂಗೆ ಕುಣಿಯೋಕೆ ಶುರು ಮಾಡ್ತೀಯ. ಪಟ್ಟಣಕ್ಕಲ್ಲ ಅಮೇರಿಕಕ್ಕೆ ಬಂದ್ರು ಹೋಗಿ ರೆಡಿ ಇರ್ತೀಯ, ಮಟ್ಟಿಗೆ ನೀನು ಅವ್ರಿಗೆ ವಶ ಆಗ್ತೀಯ. ಅದಕ್ಕೆ ಮನುಷ್ಯ ನನಗಿದು ಸಿಗ್ತಾ ಇಲ್ಲ, ನನಗದು ಸಿಗ್ತಾ ಇಲ್ಲ ಅಂತ ಮುಖದ ಮೇಲೋ ಮಾತಲ್ಲೋ ಹೇಳ್ತಾ ಓಡಾಡಬಾರ್ದು, ಮುಖದಲ್ಲಿ ತೋರಿಸಬಾರ್ದು. ಯಾಕಂದ್ರೆ ಅದನ್ನು ದುರ್ಬಳಕೆ ಮಾಡ್ಕೊಳ್ಳೋ ಜನ ಸುತ್ತ ಕಾಯ್ತಾ ಇರ್ತಾರೆ. ಬಹುಶಃ ಇದೇ ಕಥೆಯನ್ನು ನೀನು ಇನ್ನೂ ಪರ್ಸನಲ್ ಆಗಿ ಯಾರ ಹತ್ರನೂ ಹಂಚ್ಕೋ, ಅವರು ಕೂಡ ಕಾಲಕ್ರಮೇಣ ಅದನ್ನೇ ಮಾಡ್ತಾರೆ. ಸೊ ಇಲ್ಲಿ ನಾನು ಹೇಳೋದವ, ನೀನು ಭಯ ಪಡಬೇಡ, ತಿದ್ದುಕೊಂಡಿದ್ದೀಯ, ನನಗದು ಬಹಳ ಖುಷಿ. ಯಾಕಂದರೆ ಅಂತಿಮವಾಗಿ ಕೆಟ್ಟವಳು ಅಂತ ಯಾವಾಗ ನಿರ್ಧಾರ ಮಾಡ್ಬೋದು, ಅಥವಾ ಇವಳು ಸರಿ ಇಲ್ಲ, ಇವಳು ಒಳ್ಳೆಯವಳಲ್ಲ ಅಂತ ಯಾವಾಗ ನಿರ್ಧಾರ ಮಾಡ್ಬೋದು ಅಂದರೆ, ಯಾವಾಗ ತನ್ನ ತಪ್ಪು ತನ್ನ ಗಮನಕ್ಕೆ ಬಂದರೂ, ಅಥವಾ ತೀರಾ ನಾನು ಹೊಲಸು ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾದರೂ, ಇಲ್ಲ ನಾನು ಇರೋದೇ ಹಿಂಗೆ ಅಂತ ಮುಂದುವರಿಸ್ತಾಳಲ್ಲ, ಅವಳಿಂದ ಈ ಸಮಾಜಕ್ಕೂ ಅಥವಾ ಆ ಮನೆತನಕ್ಕೂ ಕಳಂಕ ಅಥವಾ ಶಾಪ ಇರುತ್ತೆ, ಅಥವಾ ಒಳ್ಳೆಯದಾಗಲ್ಲ. ಆದರೆ ನಿನ್ನ ಬದುಕಲ್ಲಿ ನೀನು ಇದನ್ನು ತಿದ್ದುಕೊಂಡು ಏನೋ ಪೆಟ್ಟು ತಿಂದೋ ಅಥವಾ ಏನೋ ಭಯಕ್ಕೋ ಆತಂಕಕ್ಕೋ 1 ವರ್ಷದ ಹಿಂದೆನೇ ಇದನ್ನು ನಿಲ್ಲಿಸಿದ್ದೀನಿ ಅಂತ ನೀನು ಹೇಳ್ತಾ ಇದ್ದೀಯ. ಹೌದಲ್ಲವಾ? ಸೊ ಇಲ್ಲಿ ಆ ಫೋನು, ಆ ಮೆಸೇಜು, ಇದೆಲ್ಲದರಿಂದ ನಿನ್ನನ್ನು ನೀನು ಕಟ್ ಮಾಡ್ಕೋ, ಅಥವಾ ಎಲ್ಲವನ್ನ ಅಂದರೆ ಈಗ ಯಾರು ಏನೋ ಫೋಟೋ ಬಿಟ್ಟುಬಿಟ್ರೆ, ಯಾರು ಏನೋ ಮಾಡಿಬಿಟ್ರೆ, ಹಂಗಂದ್ಬಿಟ್ರೆ ಹಿಂಗಂದ್ರೆ, ನೋಡುವ ಇಲ್ಲಿ ಈ ಟೆಕ್ನಾಲಜಿಯ ಕಾಲದಲ್ಲಿ ಅಥವಾ ಈ ಇಷ್ಟೊಂದು ಮಾಡರ್ನ್ ಪ್ರಪಂಚದಲ್ಲಿ ನಾವು ಟೈಪ್ ಮಾಡೋ ಚಿಕ್ಕ ಮೆಸೇಜು ಕೂಡ ನೀವು ಬಹುಶಃ ಡಿಲೀಟ್ ಮಾಡಿರ್ಬೋದು, ಅದಿನ್ನೆಲ್ಲೋ ಇರುತ್ತೆ, ಅದನ್ನ ರಿಟ್ರೀವ್ ಮಾಡಿಕೊಳ್ಬೋದು. ಯಾವುದು ಸಾಕ್ಷಿ ಸಿಗದೇ ಇರುವಂತಹ ಕಾಲ ಇದಲ್ಲ. ಆದರೆ ಟೆಕ್ನಾಲಜಿ ಹೆಚ್ಚಾಗ್ತಾ ಮನುಷ್ಯನ ಪ್ರಾಮಾಣಿಕತೆ ಕುಸಿದು ಹೋಗ್ತಾ ಇದೆ. ಬಹುಶಃ ಯಾರನ್ನು ನಂಬಿ ನಾವೇನೋ ಒಂದು ಮೆಸೇಜ್ ಮಾಡಿರ್ತೀವಿ ಅಂದ್ರೆ ಅದನ್ನ ಮುಂದೆ ಕೆಟ್ಟ ಕಾಲದಲ್ಲಿ ಅವರೇ ಯಾರು ನಮ್ಮೊಂದಿಗೆ ಸಂತೋಷವಾಗಿದ್ರು ಅದೇ ಜನ ಶತ್ರುಗಳಾದಾಗ ಹಳೆಯವನ್ನೆಲ್ಲ ಬಳಸ್ಕೊಳ್ತಾ ಹೋಗ್ತಾರೆ. ಇವತ್ತಿಗೆ ಯಾರ ಜೊತೆನೂ ಮಾತಾಡ್ಲಿಕ್ಕೆ, ಏನಾದ್ರೂ ಹಂಚಿಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋ ಕಾಲಕ್ಕೆ
ನನಗೆ ಹಂಗೆ ಆಗ್ತಿರೋದು ಈಗ. ಯಾರು ನಂಬಾರ್ದು, ಒಂದ್ ಟೈಮಲ್ಲಿ ನಾನು ಎಲ್ಲರೂ ನಮ್ಮೋರೆ ಅಂತ ನಂಬಿ ಈಗ ಯಾರನ್ನು ನಂಬಾರ್ದು, ಯಾರು ನಮ್ಮೋರಲ್ಲ ಅಂತ ಅನ್ನಿಸ್ಬಿಟ್ಟಿದೆ ನನಗೆ. ಆ ಥರ ನೋವು ಕೊಡ್ತಾ ಇದ್ದಾರೆ ನನಗೀಗ. ಇರುತ್ತವ, ತೊಂದರೆ ಇಲ್ಲ. ಆದರೆ ನಿನಗೆ ಹೇಳೋದು, ನಾನು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ನಿನ್ನ ಜೀವಿತಾವಧಿ ನಾಳೆಯೇ ಅಂತ್ಯವಾದರೂ ಕೂಡ ನಾನು ಇದರಿಂದ ಹೊರಗಡೆ ಬಂದಿದ್ದೀನಿ. ಗಂಡನಿಗೆ ನಿಯತ್ತಾಗಿರೋದು ಅಥವಾ ಗಂಡನಿಗೆ ಮೋಸ ಮಾಡೋದು ಈ ಪ್ರಶ್ನೆ ಇಲ್ಲಿ ಬರಲ್ಲ. ಕಾರಣ ಆತನಿಗೆ ನಿನ್ನ ಕುರಿತು ಯಾವುದೇ ಆಸಕ್ತಿ ಇಲ್ಲ ಅಂದರೆ ನೀನೀಗ ಕೇವಲ ಭಗವಂತನಿಗೆ ಶರಣಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ದೇಹ ಸುಖದ ಕುರಿತು ಅಪೇಕ್ಷೆ ಪಡಬೇಡ. ಸಾಧ್ಯವಾದರೆ ಗಂಡನನ್ನು ಪರಿವರ್ತನೆ ಮಾಡ್ಕೋ, ಗಂಡನನ್ನು ಸರಿ ಮಾಡ್ಕೋ. ಅಂತಿಮವಾಗಿ ಅವರೇ ಆಗಬೇಕವ, ಅಥವಾ ಅಂತಿಮವಾಗಿ ಅದೇ ನಿನ್ನ ಮನೆ. ಬಿಡಿಸ್ಕೊಳ್ತೀಯಾ ಅದು ನಿನಗೆ ಬಿಟ್ಟಿದ್ದು. ಆದರೆ ಗಂಡ ಏನೋ ದಾರಿ ತಪ್ಪಿದ್ದಾನೆ ಎಂದುಕೊಂಡು ನೀನು ಈ ಪುರುಷ ಪ್ರಧಾನವಾದ ಸಮಾಜ ಏನೋ ಈ ದುರಂತ ಇದು, ನೀನು ಒಂಚೂರು ಒಬ್ಬರಿಂದ ಮಾತಾಡಿ ಖುಷಿ ಪಡ್ಕೊಂಡ್ರೂ ಕೂಡ ನಿನ್ನನ್ನು ನೇಣ್ಗಂಬಕ್ಕೆ ಏರಿಸುವಷ್ಟು ದುಸ್ಥಿತಿ ಈ ಸಮಾಜದಲ್ಲಿದೆ. ಅದು ಸರಿ ಅಂತ ನಾನು ಹೇಳಲ್ಲ. ಅಥವಾ ನೀವು ಗಂಡ ಹಿಂಗಿದ್ದಾನೆ ಅದಕ್ಕೆ ನಾನು ಇನ್ನೊಬ್ಬನ ಜೊತೆ ಹೋಗಿ ಮಲಗಿದೆ ಅಂದ್ರೆ ಇವನ್ ಅದು ತಪ್ಪು. ಅಥವಾ ಆ ದಾರಿ ಗಂಡನಿಗೆ ಅನ್ಯಾಯ ಮಾಡ್ತಿದ್ದೀಯಾ ಅನ್ನೋದನ್ನೇ ನಾನು ಮುಖ್ಯವಾಗಿ ಹೇಳಲ್ಲ. ಆದರೆ ನಿನಗೆ ನೀನು ಅನ್ಯಾಯ ಮಾಡ್ಕೊಳ್ಳಿ. ಯಾಕಂದ್ರೆ ಯಾರ ಜೊತೆ ಹೋಗಿ ನೀನು ಕೂರ್ತಿದೀಯಾ ಮಲಗ್ತಿದೀಯಾ, ಅವನು ಏನು ನೀನು ಉದ್ಧಾರಕ್ಕೆ ಬಂದಿಲ್ಲ, ಅವನು ಬಳಸ್ಕೊಂಡು ಬಿಸಾಡ್ಲಿಕ್ಕೆ ಬಂದಿದ್ದಾನೆ. ಮತ್ತೆ ನಿಜವಾಗಲೂ ನಿನಗೆ ಇವತ್ತು ದುಃಖ ಇರೋದು ಗಂಡನೊಂದಿಗೆ ಅಲ್ಲ, ಈ ಹೊರಗಡೆ ಇರೋರೊಂದಿಗೆ. ಗಂಡ ಏನ್ ನಿನಗೆ ದುಃಖ ಕೊಟ್ಟ ಅಂತ ಹೇಳ್ದೋ ಅದರ 1000 ಪಟ್ಟು ದುಃಖ ಹೊರಗಡೆ ಅವ್ರು ಕೊಟ್ಟಿದ್ದಾರಲ್ಲ, ಮತ್ತೆ ಇವ್ರಿಗೆ ಹೋಲಿಸ್ಕೊಂಡ್ರೆ ಗಂಡನೇ ಬೆಟರ್ ಅಲ್ಲ. ಹೌದೌದು. ನನಗೀಗ ನನ್ ಗಂಡು ಗೊತ್ತಾಗಲ್ವಾ ಅನ್ನೋದೊಂದೇ ನನ್ನ ಪ್ರಶ್ನೆ. ಏನೂ ಆಗಲ್ಲವಾ, ಆದ್ರೆ ನನ್ನ ಹತ್ರ ನೀನು ಸತ್ಯ ಹೇಳ್ತಿದ್ಯೋ ಸುಳ್ಳು ಹೇಳ್ತಿದ್ಯೋ ಗೊತ್ತಿಲ್ಲ. ಆದ್ರೆ ಇದನ್ನ ಎಷ್ಟು ಬೇಗ ಬಿಡ್ತೀಯೋ, ಈ 1 ವರ್ಷದ ಹಿಂದೆ ಬಿಟ್ಟಿದ್ದೀನಿ ಅಂತ ಹೇಳಿದ್ದೀಯಾ, ಅದನ್ನ ನಾನು ಸತ್ಯ ಅಂತ ಭಾವಿಸ್ತೀನಿ. ಆದ್ರೆ ಇನ್ನು ಒಂದು ಮಾತುಕತೆ ಆಗಲಿ, ಇವನ್ ನಿಮ್ಮ ಆಂಟಿ ಅವ್ರಿಗೆ ಇದು ಗೊತ್ತಾಗಿರ್ಬೋದು, ಅವ್ರು ನಿನ್ನ ಮೇಲೆ ಕಳಂಕ ಅನುಮಾನ ಪಡ್ಬೋದು, ಇನ್ನೇನು ಹುಟ್ಟು ಹಾಕೊಂಡು ನಿನ್ನ ಮೇಲೆ ಆಪಾದನೆ ಮಾಡ್ಬೋದು. ಏನೇ ಮಾಡಲಿ, ನೀನು ಅದನ್ನು ಪರಿವರ್ತನೆ ಅಥವಾ ಬದಲಾವಣೆ ಮಾಡಿಕೊಂಡಿದ್ದೀಯಾ? ನೀನು ಇನ್ನು ಎಂಥ ಮಹಾರಾಜನಂಥವನು ದುಡ್ಡಿರೋನು ಅವನೇ ಎಷ್ಟೇ ಸ್ಫುರದ್ರೂಪಿ ಬಂದು ನಿನ್ನನ್ನು ಬಾ ಅಂತ ಕರೆದ್ರು, ನಿನ್ನ ಏನೋ ಪುಸಲಾಯಿಸೋ ಪ್ರಯತ್ನ ಮಾಡಿದ್ರು, ನಾನು ಈಗ ದೇಹ ಸುಖವನ್ನು ಮೀರಿ ಮನಸ್ಸಿನ ನೆಮ್ಮದಿ ಹುಡುಕ್ತಾ ಹೊರಟಿದ್ದೀನಿ. ದೇಹ ಸುಖದಲ್ಲಿ ಇದಿಲ್ಲ ಅಂತ ನನಗೆ ಅರ್ಥವಾಗಿದೆ. ಇದು ಹೆಂಗೆ ಅಂದರೆ, ನಿನಗೊಂದು ವೇಳೆ ಚಿತ್ರಾನ್ನ ತುಂಬ ಇಷ್ಟ ಅನ್ನೋದಾದರೆ ಅದು ಮೊದಲನೇ ತುತ್ತು ಬಹಳ ಖುಷಿ ಕೊಡ್ತು, 2ನೇ ತುತ್ತು ಖುಷಿ ಕೊಡ್ತು, 3ನೇದಕ್ಕೆ ಯಾಕೋ ಒಂಚೂರು ಖುಷಿ ಕಡಿಮೆ ಆಯಿತು. ಹಿಂಗೆ ತಿಂತ ಒಂದು 10-20 ತುತ್ತು ಜಾಸ್ತಿ ಇಷ್ಟ ಅಂತ ತಿಂತ ಹೋದರೆ 40 ತುತ್ತು 50 ತುತ್ತಿಗೆ ನೀನು ವಾಂತಿ ಮಾಡ್ಕೊಂಡು ಎಲ್ಲ ಆಚೆ ಹಾಕ್ಬಿಡ್ತೀಯ. ಅಂದರೆ ಯಾವುದು ಇಷ್ಟ ಇತ್ತೋ, ನಿಜವಾಗಲೂ ನಿನ್ನ ನಾಲ್ಗೆ ರುಚಿ ಅಥವಾ ಇಂದ್ರಿಯ ಸುಖ, ಲೈಂಗಿಕತೆ ಅಥವಾ ಇವೆಲ್ಲ ತುಂಬ ಇಷ್ಟ ಅಂತ ನಾನು ಹೆಚ್ಚು ಮಾಡ್ತಾ ಹೋದರೆ ಅದು ನನ್ನ ಶಕ್ತಿಯನ್ನು ಹೀರ್ಕೊಳ್ಳುತ್ತೆ, ನಿಶಕ್ತಿ ಮಾಡುತ್ತೆ. ಅಂದ್ರೆ ನಿಜವಾದ ಸುಖ ಯಾವುದು ಅಂದರೆ ಇಂದ್ರಿಯದ್ದಲ್ಲ, ಅತೀಂದ್ರಿಯದ್ದು. ಅಂದರೆ ಒಂದು ಸಮಾಧಾನ, ಶಾಂತಿ, ಧ್ಯಾನ ಅಥವಾ ದೇವರ ಸ್ಮರಣೆ ಅಥವಾ ಪರೋಪಕಾರ ಬುದ್ಧಿ. ನನಗೆ ಅಂತ ನಾನು ಏನು ಬಯಸಬಾರ್ದು, ಅದರಲ್ಲೂ ಇಂದ್ರಿಯ ಸುಖ, ತಿನ್ನೋದು, ಉಣ್ಣೋದು, ಲೈಂಗಿಕತೆ, ಈ ವಿಚಾರಗಳೆಲ್ಲ ನಿನ್ನನ್ನು ಕುಗ್ಗಿಸೋಕೆ ಅಥವಾ ನಿನ್ನ ಶಕ್ತಿಯನ್ನು ಕಡಿಮೆ ಮಾಡಲಿಕ್ಕೆ ಇವಿದ್ದಾವೆ ಹೊರತು ಇವುಗಳನ್ನು ಹೆಚ್ಚು ನೀನು ಅನುಭವಿಸ್ತಾ ಹೋಗ್ತಾ ಮೊದಲೇ 2 ಸಾತಿ ಅದ್ಭುತ ಅನಿಸಿದ್ರು ಕೂಡ ಆಮೇಲೆ ಹೋಗ್ತಾ ಅದು ವಾಂತಿ ಆಗಿಬಿಡುತ್ತೆ ಅಥವಾ ಅದು ಎಲ್ಲ ನಿನ್ನ ಶಕ್ತಿಯನ್ನು ಹೀರಿ ಹಾಕಿಬಿಡುತ್ತೆ. ಸೊ ನಿಜವಾಗಲೂ ಇಂದ್ರಿಯ ಸುಖವೇ ಅದ್ಭುತ ಅನ್ನೋದಾಗಿದ್ದಿದ್ರೆ ನೀವು ಹೆಚ್ಚು ಅನುಭವಿಸ್ತಾ ಆ ಸುಖ ಹೆಚ್ಚಾಗಬೇಕಿತ್ತು. ಆದರೆ ಒಂದು ಹಂತ ಹೋದ ಮೇಲೆ ಅದು ಹೆಚ್ಚಾಗಲ್ಲ, ಅದು ನಿಮ್ಮ ಜೀವನವನ್ನು ಹಾಳು ಮಾಡಿ ನಾಶ ಮಾಡಾಕ್ಬಿಡುತ್ತೆ. ಸೊ ಇದು ನಿಜವಾದ ಸುಖ ಅಲ್ಲ ಅಂತ ನಿನಗೆ ಗೊತ್ತಾಯಿತು. ಹಾಗಾದರೆ ನಿಜವಾದ ಯಾವುದು ಅಂತ ಹುಡುಕೋ ಸಮಯ ಈಗ. ಅದು ಯಾವುದು ವ್ಯಕ್ತಿಗಳಿಂದ ಸಿಗುವಂಥದ್ದಲ್ಲ, ಅದು ನಿನ್ನ ಗಂಡಿಂದಲೋ ಇನ್ಯಾರಿಂದಲೋ ಅದು ಹಂಗಲ್ಲ. ನಿನ್ನ ಅತ್ತೆ ಮಾವನ ಸೇವೆ ಮಾಡ್ತಾ ನಿನ್ನ ಗಂಡ ಆಯಿತು ಇಷ್ಟು ಬದುಕ ಬಂದ್ಬಿಟ್ಟಿದೀಯಾ, ಬಿಡಿಸ್ಕೊಳ್ಳೋದು ಬಿಡೋದು ಅದು ನಿನಗೆ ಬಿಡ್ತೀನಿ. ಆದರೆ ಈ ಹೊರಗಿನ ಪುರುಷರಿಂದ ಯಾವ ನೆಮ್ಮದಿಯನ್ನು ನೀನು ಬಯಸಬೇಡ, ಅದು ಬಹಳ ದೊಡ್ಡ ತಪ್ಪು. ಹಂಗೆ ಮಾಡ್ಲಿಕ್ಕೆ ಹೋಗಬಾರ್ದು. ಏನೇ ಇದ್ರು ಎಷ್ಟೋ ಹೆಣ್ಮಕ್ಳು ಮದುವೆ ಆಗ್ತಾರೆ, ಸರಿ ಇಲ್ಲ ಅಂದಾಗ ಆಯ್ತು ಹೋಗಪ್ಪ ನಿನ್ನ ಪಾಡಿ ನೀನಿರು ಅಂತ ಡೈವರ್ಸ್ ಕೊಡ್ತಾರೆ. ಸಮಾಜ ಹಂಗನ್ನುತ್ತೆ, ಎತ್ತವ್ರು ಹಿಂಗಂತಾರೆ. ಇಲ್ಲ, ನಮ್ಮ ಬದುಕು ನಾವು ನೋಡ್ಕೊಳ್ಬೇಕು. ಹಾಗಂತ ಎತ್ತವ್ರನ್ನ ಕಾಲು ಕಸ ಮಾಡ್ಕೊಳ್ಳಿ ಅಂತ ಅಲ್ಲ, ಅವ್ರ ಮಾತು ಕೇಳಬೇಕು, ಅವ್ರ ಇಚ್ಛೆಯಂತೆ ನಡಿಬೇಕು. ಆದರೆ ನಿಮ್ಮ ಅಪ್ಪನಂತೆ ಎಲ್ಲ ಅಪ್ಪಂದಿರು ಇರಲ್ಲ. ತನ್ನ ಮಗಳ ಬದುಕು ಚೆನ್ನಾಗಿರಲಿ ಅಂತ ನೋಡೋರು ಇರ್ತಾರೆ, ಹೌದಲ್ಲ?
ಸಾಮಾನು ಜುಟ್ಟು ಇಟ್ಕೊಂಡು ಎಳ್ಕೊಂಬಂದು ಇಷ್ಟ ಇಲ್ಲದೆ ಇದ್ರು ಮದುವೆ ಮಾಡಲ್ಲ. ಹಂಗೊಂದು ವೇಳೆ ಆಯಿತು ಅಂದರೂ ಕೂಡ ನಾನು ಹೆಣ್ಮಕ್ಳಿಗೆ ಸ್ಪಷ್ಟವಾಗಿ ಹೇಳ್ತೀನಿ, ಧರ್ಮ ಹೇಳುತ್ತೆ ಯಾವಾಗ ನಿಮ್ಮ ದಾಂಪತ್ಯ ಆ ಕಡೆ ನಿಮ್ಮನ್ನು ಮದುವೆ ಆಗೋ ಗಂಡಿಗೂ ನೀವು ಇಷ್ಟ ಇಲ್ಲ, ನಿಮಗೂ ಗಂಡು ಇಷ್ಟ ಇಲ್ಲ, ಆದರೆ ಹಿರಿಯರು ಮಾತ್ರ ಇಬ್ಬರು ಕಡೆ ಒತ್ತಾಯ ಮಾಡ್ತಿದ್ದಾರೆ, ಆ ಹಿರಿಯರೆಲ್ಲ ವಿಷ ತಾಂಡು ಸತ್ರು ಪರವಾಗಿಲ್ಲ, ನೀವು ಆ ಮದುವೆ ಆಗಬೇಡಿ. ಆದರೆ ನಿಮ್ಮ ವಿಚಾರದಲ್ಲಿ ಅದೆಲ್ಲ ಉಲ್ಟಾ ಆಗೋಯ್ತು. ಆಯ್ತಪ್ಪ, ನನ್ನ ಪ್ರಾರ್ಥನೆ ಇದೆ, ಏನು ತಿದ್ದುಕೊಂಡಿದ್ದೀಯ ಭಗವಂತ ಅದನ್ನು ಕ್ಷಮಿಸಿದ್ದಾನೆ. ಇದೆಲ್ಲೂ ಕೂಡ ನಿನ್ನ ಪ್ರತಿನಿತ್ಯದ ನೆಮ್ಮದಿಯನ್ನು ಹಾಳು ಮಾಡದಂತೆ ಆಗಲಿ. ಯಾರೂ ಕೂಡ ನಿನ್ನ ಜೀವನವನ್ನು ಇದನ್ನಿಟ್ಕೊಂಡು ಕೆಡಿಸ್ತಾರೆ ಅನ್ನೋ ಭಯ ನಿನಗೆ ಬೇಡ. ನಿನ್ನ ಪಾಡಿಗೆ ನೀನು ಜೀವನ ಮಾಡು. ಒಳ್ಳೇದಕ್ಕೆ ಒಳ್ಳೇದು, ಕೆಟ್ಟದ್ದು ಕೆಟ್ಟದ್ದು ಇದ್ದೇ ಇದೆಯವ. ಆದರೆ ಕೆಟ್ಟದ್ದೇನು ಮಾಡಿದೋ ಅದಕ್ಕೆ ಇಷ್ಟು ದಿನ ಶಿಕ್ಷೆ ಅನುಭವಿಸಿದ್ದೀಯ ಭಯ ಆತಂಕ ಪಡೋ ಮೂಲಕ. ಸೊ ಇನ್ನು ಮುಂದೆ ಆ ಭಯ ಬೇಡ, ಏನೂ ಆಗಲ್ಲ. ಆದರೆ ಅಂಥ ತಪ್ಪು ದಾರಿಯನ್ನಂತೂ ದಯವಿಟ್ಟು ಹಿಡಿಬೇಡ. ನಿನಗೆ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅದು ಯಾವುದಕ್ಕೂ ನೀನು ಹೆದರಬೇಡ. ಖಂಡಿತ ಏನೂ ಆಗಲ್ಲ. ಮನಸ್ಸಲ್ಲಿರೋದನ್ನೆಲ್ಲ ಹೊರಗಡೆ ಹಾಕಿದ್ದೀಯವ. ಇದರಿಂದ ನೀನು ನಡತೆಗೆಟ್ಟವಳು ಅನ್ನೋ ಪಟ್ಟವನ್ನು ಖಂಡಿತ ನಾನು ನಿನಗೆ ಕೊಡೋದಿಲ್ಲ, ಅಥವಾ ಯಾರಿಗೂ ನಾನು ಅದನ್ನು ಕೊಡೋದಿಲ್ಲ. ಕಾರಣ ನೀನು ಹೇಳ್ದಂಗೆ ಪರಿಸ್ಥಿತಿ ನಿನ್ನಿಂದ ಅದನ್ನು ಮಾಡಿಸಿರ್ಬೋದು, ಆದರೆ ಇವತ್ತಿಗೆ ಬದಲಾವಣೆ ಆಗಿದ್ದೀಯಾ, ತಿದ್ದುಕೊಂಡಿದ್ದೀಯಾ. ಗಂಡ ಮನೆ ಅಥವಾ ನಿಜವಾಗ್ಲೂ ಏನು ಭಗವಂತನ ಅನುಗ್ರಹ, ಮದುವೆ ಆಯಿತು ಅಥವಾ ಅದೇ ನಿನ್ನ ಜೀವನ, ಕಷ್ಟವೋ ಸುಖವೋ ಬದುಕಬೇಕು. ನನ್ನ ಭಯನ ನನ್ನ ಮನಸ್ಸಿಂದ ದೂರನೇ ಆಗ್ತಿಲ್ಲ. ಆಗುತ್ತೆ. ಅದಕ್ಕೆ ನೀನು ಪ್ರತಿ ಸಾರಿ ನಾನೇ ಆಗಲೇ ಹೇಳ್ದಂಗೆ ನನಗೇನೋ ಆಗ್ಬಿಡುತ್ತೆ, ಅಥವಾ ಯಾರೋ ಏನೋ ಲೀಕ್ ಮಾಡಿಬಿಡ್ತಾರೆ, ಯಾರೋ ಹಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ, ಏನು ಬೇಡವ. ನೀನು ಯಾವುದಕ್ಕೂ ಸ್ಪಂದಿಸಬೇಡ. ನೀನೇ ಈ ವಿಚಾರದಲ್ಲಿ ತಪ್ಪು ಮಾಡಿದವಳು, ಮತ್ತು ನೀನೇ ಇದನ್ನು ತಿದ್ದುಕೊಂಡಿರೋಳು. ಹೌದು. ಯಾವುದೇ ರೀತಿಯ ಭಯ ಇಲ್ಲದೆ ನಿನ್ನ ಜೀವನವನ್ನು ನಡೆಸು. ಗಂಡನಿಗೆ ನಿನ್ನ ಸೇವೆ ನೀನು ಮಾಡು, ಒಳ್ಳೆ ರೀತಿಯಲ್ಲಿ ನಡ್ಕೋ. ಹೊರಗಿನ ಪುರುಷರ ಸಹವಾಸ ಬಿಟ್ಟುಬಿಡು. ಅದರಿಂದ ಆತ್ಮೋನ್ನತಿಯೂ ಇಲ್ಲ, ಅಥವಾ ನಿನ್ನ ಮನೆತನದ ಉನ್ನತಿಯೂ ಇಲ್ಲ. ಕೇವಲ ಅವರ ಸ್ವಾರ್ಥದ ಕಾರಣಕ್ಕೆ ಮಾತ್ರ ನಿನ್ನ ಹತ್ರ ಬಂದಿದ್ರೆ ಹೊರತು ನಿನ್ನ ಮುಖದ ಮೇಲಿನ ನಗು ಯಾವನಿಗೂ ಬೇಕಿಲ್ಲ. ಹೌದು. ಹಂಗಿದ್ದಿದ್ರೆ ನಿನ್ನ ಬಾಡಿಗೆ ನಿನ್ನ ಬಿಟ್ಟು ಸುಮ್ಮನಾಗ್ತಿದ್ರೆ ಹೊರತು ಬ್ಲಾಕ್ ಮೇಲ್ ಮಾಡ್ತಿರ್ಲಿಲ್ಲ. ಅಥವಾ ಒಂದು ವೇಳೆ ನಿಮ್ಮೊಂದಿಗೆ ಅವರು ಅಂಥ ರೀತಿ ತಪ್ಪಾಗಿ ನಡ್ಕೊಂಡಿದ್ರೆ ಅದನ್ನು ಅವ್ರ ಹೃದಯದಲ್ಲೇ ಸಾಯಿಸ್ಕೊಳ್ಬೇಕಿತ್ತೆ ಹೊರತು ಇನ್ನೊಬ್ಬನಿಗೆ ಹೇಳೋ ಅವಶ್ಯಕತೆ ಇರಲಿಲ್ವಲ್ಲ. ಹೌದೌದು. ಹಾಗಾಗಿ ಫಸ್ಟ್ ಆಫ್ ಆಲ್ ಆ ಹೆಜ್ಜೆನೇ ತಪ್ಪಿರೋದ್ರಿಂದ ಆ ಹುಡುಗ ಹಿಂಗಿರ್ಬೇಕು, ನಿನ್ನ ಜೊತೆ ಮಲಗಿದ್ರು ಕೂಡ ಅವನು ಯಾಕೆ ಬೇರೆ ಕಡೆ ಹೇಳಬೇಕಿತ್ತು ಅಂತ ಅಲ್ಲಿಗೆ ಹೋಗಿ ನಾನು ಇದನ್ನು ಸಮಾಧಾನ ಮಾಡಲ್ಲ. ಯಾಕಂದರೆ ಮೊದಲ ಹೆಜ್ಜೆಯೇ ಹೊಲಸಾಗಿರಬೇಕಾದ್ರೆ ಅದು ಹೊಲಸಿನಲ್ಲಿ ಒಂಚೂರು ಬೆಟರ್ ಇರ್ಬೋದಿತ್ತು ಅಂತ ಹೇಳ್ಬೋದಷ್ಟು ಅದು ಮೊದಲನೇ ಹೆಜ್ಜೆ ಅದೇ ತಪ್ಪಾಗಿರೋದ್ರಿಂದ ಇಲ್ಲಿ ಅವ್ರಿವ್ರನ್ನ ನಾನು ದೂರ್ಲಿಕ್ಕೆ ಹೋಗಲ್ಲ. ನೀನು ಬದಲಾವಣೆ ಮಾಡ್ಕೊಂಡಿದ್ದೀಯ. ಆ ಫೋನು ಇದನ್ನೆಲ್ಲ ಒಳ್ಳೇದಕ್ಕೆ ಮಾತ್ರ ಬಳಸ್ಕೊ. ಯಾವನ್ನೂ ನಂಬೇಡ, ಯಾರನ್ನೂ ನಂಬೇಡ. ನಿನ್ನ ಗಂಡ ಆಯಿತು, ನೀನಾಯಿತು, ನಿನ್ನ ಮನೆತನ ಆಯಿತು. ಸ್ವಲ್ಪ ಒಂದು 3-4 ತಿಂಗಳು ಈ ವಿಚಾರದಲ್ಲಿ ಇನ್ನೂ ಭಯ ಮುಂದುವರಿಯುತ್ತೆ. ಆದರೆ ನೀನು ಆತಂಕ ಪಡೋದು ಬೇಡ, ಏನೋ ಆಗ್ಬಿಡುತ್ತೆ, ಎತ್ತ ಆಗ್ಬಿಡುತ್ತೆ ಅಂತ. ಯಾಕಂದರೆ ನೋಡವ, ನೀನು ಪ್ರತಿದಿನ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು ಸ್ವಲ್ಪ ಇಂಥ ಪ್ರವಚನಗಳನ್ನ ಆನ್ ಮಾಡಿ ಫೋನಲ್ಲಿ ಇಟ್ಬಿಟ್ಟು ಸುಮ್ಮನೆ ಒಂದು ಕಡೆ ಒಂದು 20 ನಿಮಿಷ ಎಲ್ಲ ಮಲಗಿರಲಿ ಅವ್ರ ಪಾಡಿಗೆ ಅವರು. ನಿನ್ನ ಗಮನವನ್ನು ಬೆಳಗಿನ ಜಾವದಿಂದಲೇ ನೀನು ಒಳ್ಳೆ ವಿಚಾರಗಳ ಕಡೆ, ಒಳ್ಳೇದು ಕೇಳು, ಒಳ್ಳೇದು ನೋಡು. ಯಾಕಂದರೆ ನೀವು ಯಾವುದನ್ನು ತುಂಬುತ್ತಾ ಹೋಗ್ತೀರಾ ಅದು ನಿರಂತರವಾಗಿ, ನೀವು ಬಾಯಿಂದ ಮಾಡೋ ಊಟಕ್ಕಿಂತ ಕಿವಿಯಿಂದ ಏನು ಕೇಳ್ತೀರಾ, ಕಣ್ಣಿಂದ ಏನು ನೋಡ್ತೀರಾ, ಅದು ಕಾಲಕ್ರಮೇಣ ನಿಮ್ಮೊಳಗಡೆ ವಿಷಯ ವಾಸನೆಯಾಗಿ ಉಳ್ಕೊಳ್ಳುತ್ತೆ, ಸಂಸ್ಕಾರವಾಗಿ ಉಳ್ಕೊಳ್ಳುತ್ತೆ. ನೀವು ಭಯನೇ ತುಂಬುತ್ತಾ ಹೋದರೆ, ನೀವು ಈ ಆತಂಕವನ್ನೇ ತುಂಬುತ್ತಾ ಹೋದರೆ ಇದು ಕೊನೆ ಇಲ್ಲ. ಮನೋರೋಗ ಅದು ನಿಮ್ಮ ಸ್ವಪ್ರಯತ್ನದಿಂದಲೇ ಪರಿವರ್ತನೆ ಆಗಬೇಕು ಹೊರತು ಅದಕ್ಕೆ ಮಾತ್ರ ಇಲ್ಲ. ಖಂಡಿತ ಗುರುಗಳು ಹೇಳಿದ್ದಾರೆ, ನನ್ನ ಬದುಕಲ್ಲಿ ಅಂತ ಅಂದರೆ ಕೆಟ್ಟ ಶಕ್ತಿಗಳ ಪ್ರಯೋಗ ಅಥವಾ ಕೆಟ್ಟ ಶಕ್ತಿಗಳು ಅದು ಅವರು ಬ್ಲಾಕ್ ಮೇಲ್ ರೂಪದಲ್ಲಿ ಇನ್ಯಾವುದೋ ರೂಪದಲ್ಲಿ ಅದು ಏನೇ ನಿನ್ನ ಹತ್ರ ಬಂದರೂ ಕೂಡ ನೀನೀಗ ಪರಿವರ್ತನೆ ಹೊಂದಿದ್ದೀಯ. ಹಾಗಾಗಿ ಅವು ನಿನ್ನಂತ ಆಗ್ಲಿಕ್ಕೆ ಆಗಲ್ಲ. ಅಟ್ ದಿ ಸೇಮ್ ಟೈಮ್ ನೀನು ನಿನ್ನ ಆಲೋಚನೆಗಳಲ್ಲಿ ಪರಿವರ್ತನೆ ಮಾಡಿಕೊಳ್ಬೇಕು. ನೀನು ಭಯ ಆತಂಕ ಬರುತ್ತೆ, ಯಾಕಂದರೆ ತಪ್ಪು ಮಾಡಿದ್ದೀಯ. ಆದರೆ ಅದು ಆಗಿಯೂ ಕೂಡ ನಿನ್ನನ್ನು ನೀನು ಇಲ್ಲ ಏನೂ ಆಗಲ್ಲ, ನಾನು ಇದರಿಂದ ಹೊರಗಡೆ 1 ವರ್ಷದ ಮುಂಚೆನೇ ಬಂದುಬಿಟ್ಟಿದ್ದೀನಿ,
ಈಗ ನಾನು ಈ ಫ್ರೆಂಡು ಆ ಫ್ರೆಂಡು ಯಾವ ಫ್ರೆಂಡು ಬೇಡ, ಯಾವನೂ ಬೇಡ. ಅದೇನು ಮಾಡ್ಕೊಳ್ತೀರ ಮಾಡ್ಕೊಳ್ರ, ಯಾವತ್ತಿದ್ರೂ ಒಂದೇ ಸಾಯಲೇಬೇಕು. ಆದರೆ ಸಾಯುವ ಮುಂಚೆ ನನಗೀಗ ಪರಿವರ್ತನೆ ಆಗಲಿಕ್ಕೆ ನೀವೇ ಕಾರಣ ಆಗಿದ್ದೀರಿ, ನಿಮಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇರಬೇಕು. ಹೋಗೋಕೆ ಬಿಡೋಂಗಿಲ್ಲ, ಇವರೆಲ್ಲ ನನ್ನ ದೂರ ಮಾಡ್ತಾವ್ರೆ ಮತ್ತೆ ಮತ್ತೆ. ಅವ್ರು ಅಂತಾರವ, ನಾನು ಹೇಳ್ತೀನಲ್ಲ, ನಿನಗೆ ಶಿಕ್ಷೆ ನಿನ್ನನ್ನು ಕೊಂದೇ ಕೊಡಬೇಕು ಅಂತ ಇಲ್ಲ, ಅವ್ರು ಹಂಗನ್ನೋದು ಕೂಡ ವಿಧಿಯೇ ನಿನಗೆ ಕೊಡ್ತಿರೋ ಶಿಕ್ಷೆ. ಹೌದಾ? ಅದು ಒಂದು ಹಂತ ಆದ್ಮೇಲೆ ನಿಂತು ಹೋಗುತ್ತೆ. ಕೊಲ್ಲೋದು ಮಾತ್ರ ಶಿಕ್ಷೆನಾ? ಪ್ರತಿ ಸಾರಿ ನಿಮ್ಮನ್ನ ಅದನ್ನ ಇಟ್ಕೊಂಡು ಅಯ್ಯೋ ಅನ್ಸೋದು ಶಿಕ್ಷೆನೇ, ಹೌದಲ್ವೇ? ಈ ತಪ್ಪಿಗಿಂತದ್ದೊಂದು ಶಿಕ್ಷೆ ಅಂತ ಇರುತ್ತವ. ಆ ಸಮಯದಲ್ಲಿ ನೀವು ಮೌನವಾಗಿರಬೇಕು. ನೋಡ್ತಾಯಿ, ಸ್ವಾತಂತ್ರ್ಯ ಅನ್ನೋದಿದೆಯಲ್ಲ, ಅಥವಾ ಒಂದು ಫ್ರೀಡಮ್ ಸಿಕ್ಕಿದೆ, ಒಂದು ಸ್ವಾತಂತ್ರ್ಯ ಇದೆ, ಹೇಳೋರು ಯಾರು ಅಷ್ಟು ಇಲ್ಲ, ಕೇಳೋರಿಲ್ಲ, ಈ ಸ್ಥಿತಿ ಇದೆಯಲ್ಲ, ಇದನ್ನೇನೋ ನಮ್ಮನ್ನು ಉದ್ಧಾರಕ್ಕೆ ಬಳಸ್ಕೊಳ್ಬೇಕೇ ಹೊರತು ಅದು ಸ್ವೇಚ್ಛಾಚಾರ ಆಗಿಬಿಟ್ರೆ, ಇರೋ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡ್ರೆ ನಿನ್ನ ಜೀವನ ನಾಯ್ಪಾಡಾಗ್ಬಿಡುತ್ತೆ. ಇವತ್ತಿಗೊಂದು ಬದುಕಿ ನೆಮ್ಮದಿ ಇದೆ, ಅಥವಾ ಏನೋ ಅಷ್ಟೋ ಇಷ್ಟೋ ನೀನು ಬದುಕನ್ನು ನಡೆಸ್ಕೊಂಡು ಬಂದಿದ್ದೀಯಾ. ಬಟ್ ಇಲ್ಲಿ ಪರಪುರುಷರ ಸಹವಾಸ ಅನ್ನೋದು ನಿನ್ನ ಜೀವನವನ್ನು ಇಲ್ಲಿಗೆ ತಂದು ನಿಂತಿದೆ. ತೊಂದರೆ ಇಲ್ಲ, ತಿದ್ದುಕೊಂಡಿದ್ದೀಯಾ. ಈ ಪಶ್ಚಾತ್ತಾಪ ಮುಖ್ಯನವ, ಪ್ರಾಯಶ್ಚಿತ ಮುಖ್ಯ. ಪಡ್ತಾ ಇದ್ದೀಯಾ? ನಾನು ಹೇಳ್ತೀನಿ, ಈ ವಿಚಾರದಲ್ಲಿ ನಿನಗೆ ಯಾವುದೇ ರೀತಿಯ ಕಳಂಕಗಳು ಅಥವಾ ದೊಡ್ಡ ತಪ್ಪುಗಳು ನಿನ್ನ ಬದುಕನ್ನು ಹಾಳು ಮಾಡುವಂತಹ ನೀಚ ಹೆಜ್ಜೆಯನ್ನು ಯಾರೂ ಇಡದಂತೆ ಇರಲಿ. ಕೃಷ್ಣ ಕಾಪಾಡ್ತಾನೆ. ಧೈರ್ಯವಾಗಿರು. ಹೊರಗಡೆ ಬರ್ತೀಯ ಅಲ್ಲ, ನೀನು ಆಲ್ರೆಡಿ ಬಂದಿದ್ದೀಯ. ನಾನು ಹೇಳ್ತೀನಿ, ಪ್ರತಿ ಆಲೋಚನೆಗಳು ನಿನ್ನನ್ನು ರೂಪಿಸ್ತವೆ. ಅಯ್ಯೋ ನಾಳೆ ಏನೋ ಆಗ್ಬಿಡುತ್ತೆ, ಹೆಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ, ಭಯ ಬೀಳೋವರೆಗೂ ಭಯ ಪಡಿಸೋರು ಇದ್ದೇ ಇರ್ತಾರೆ, ಹೌದಲ್ಲ? ಹೋಗ್ರಲ್ಲೋ, ಏನು ಸೆಕ್ಸ್ ವಿಡಿಯೋಗಳು ಬಂದಿರೋ ರಾಜಕಾರಣಿಗಳೇ ಧೈರ್ಯವಾಗಿ ಬದುಕ್ತಿರ್ಬೇಕಾದ್ರೆ ನಾನು ತಿದ್ದುಕೊಂಡಿರೋಳು ನನಗೆಷ್ಟಿರಬೇಕು, ಹೌದಲ್ಲವಾ? ಹೌದು. ಆದ್ರೆ ಹೆಣ್ಮಕ್ಳು ಮಾಡಿದ್ರೆ ಪ್ರಶ್ನೆ ಮಾಡ್ತಾರೆ. ನನಗೆ ಅದನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಬರ್ತಾವೆ, ಸಮಾಜದಲ್ಲಿ ಒಂದಷ್ಟು ಬದಲಾವಣೆಗಳಾಗಿದ್ದಾವೆ. ಹೆಣ್ಣಾದ್ರೇನು ಗಂಡಾದ್ರೇನು, ಮರ್ಯಾದೆ ಇರೋ ಯಾವನಾದರೂ ಇದಕ್ಕೆ ಹೆದರಲೇಬೇಕು, ಆತಂಕ ಪಡಲೇಬೇಕು. ಅದೇ ಥರ ನೀನು ಹೆದರ್ತಿದ್ದೀಯ, ಆತಂಕ ಪಡ್ತಾ ಇದ್ದೀಯ. ಇರಲಿ, ನಿಮ್ಮ ಮನೆ ದೇವರನ್ನು ನಂಬು, ಮನಸ್ಸನ್ನು ಸ್ಥಿಮಿತದಲ್ಲಿಟ್ಕೋ. ಯೋಚನೆಗಳು ಅದೇನೇ ಬರಲಿ, ಯಾವತ್ತು ಸಾವಿನ ನಿರ್ಧಾರ ತಗೊಳ್ಬೇಡವ. ಇನ್ನೊಂದು 3 ತಿಂಗಳ ನಂತರ ಈ ಭಯ ನಿನಗೆ ಕಡಿಮೆ ಆಗುತ್ತೆ. ಅಲ್ಲಿವರೆಗೂ ನಾನು ಹೇಳ್ದಂಗೆ ಬೆಳಗಿನ ಜಾವ ಬೆಳಗ್ಗೆನೆ ಅಂದರೆ ಒಂದು 5 ಎದ್ದು ಹೇಳೋದು ಕಲಿ. ಒಂದೊಳ್ಳೆ ಯಾವುದಾದ್ರೂ ಗುರುವಿನ ಪ್ರವಚನ ಕೇಳು. ನಿನ್ನ ಜೀವನವನ್ನು ಶಿಸ್ತಿನಿಂದ ಕಟ್ಕೋ. ಯಾರು ನಿನ್ನ ಬಗ್ಗೆ ಒಳ್ಳೇದು ಹೇಳಿ, ಕೆಟ್ಟದ್ದು ಹೇಳಿ, ಕಳಂಕ ಹೊರಿಸ್ಲಿ, ನೀನು ನಡತೆಗೆಟ್ಟವಳು, ನೀನು 50 ಜನ ಜೊತೆ ಮಲಗಿ ಬಂದಿದ್ದೀಯಾ ಅಂತ ಯಾರು ಏನೇ ಹೇಳಲಿ, ಭಗವಂತನ ಕ್ಷಮೆ ನಿನಗೆ ಸಿಕ್ಕಿದೆ. ಪಶ್ಚಾತ್ತಾಪ ಇದೆ ನಿನ್ನ ತಪ್ಪುಗಳ ಕುರಿತು ನಿನಗೆ, ಅಷ್ಟು ಸಾಕು. ಜನರ ಮಾತಿಗೆ ನೀನು ತುಂಬ ತಲೆ ಕೆಡಿಸ್ಕೊಳ್ತಾ ಹೋದರೆ ನೀನು ನಾಳೆ ಸತ್ತ ಮೇಲೂ ಅದನ್ನು ಮಾತಾಡೇ ಆಡ್ತಾರೆ ಅವರು, ಸತ್ರು ಬಿಡಲ್ಲ ಅವರು. ಇಂಥವಳೊಬ್ಳಿದ್ಲು ಹಿಂಗಂದ್ಲು. ಅದಕ್ಕಿನ್ನವ ಈ ಬದುಕು ತಪ್ಪು ಮಾಡೋದು ತಿದ್ದುಕೊಳ್ಳೋದು ಇದರಲ್ಲೇ ಇದೆ. ಹಂಗಂತ ತಪ್ಪು ಮಾಡೋದೇ ಬದುಕಲ್ಲ. ಒಂದು ವೇಳೆ ಆದಾಗ ತಿದ್ದಿಕೊಳ್ಳೋದು ಬದುಕು, ಮತ್ತು ಆಗದಂಗೆ ಅದನ್ನು ನೋಡ್ಕೊಳ್ಳೋದು ಬದುಕು. ಪರವಾಗಿಲ್ಲ, ನೀನು ಇಲ್ಲಿ ಯಾರಿಗೂ ಹೆಂಡತಿಯಾಗಿ, ಇನ್ಯಾರಿಗೂ ಮಗಳಾಗಿ, ಇನ್ಯಾರಿಗೂ ಸೊಸೆಯಾಗಿ ಇದೇನೂ ಅಲ್ಲ. ನೀನೊಂದು ಆತ್ಮವಾಗಿ ಯಾವುದೋ ಪೂರ್ವಜನ್ಮದ ಒಂದಷ್ಟು ಪ್ರಾರಬ್ಧಗಳಿದ್ದೋ ಅವರವರು ಬಂದರು, ಅವರವ್ರ ಕೆಲಸ ಮಾಡಿದ್ರು, ಅಥವಾ ಅವರವರು ಬುದ್ಧಿ ತೋರಿದ್ರು, ನಿನಗೊಂದಷ್ಟು ಬದುಕಿಗೆ ಪಾಠ ಕೊಟ್ಟರು, ಓದ್ರು, ಆಯಿತು. ಅವರೆಲ್ಲ ಹೋದ್ರು, ಸಮಯಗಳೆಲ್ಲವೂ ಒಂದಷ್ಟು ಮುಂದೆ ಬಂದುಬಿಟ್ಟಿದ್ದೀರ, ಕಾಲ ಮೀರಿ ಹೋಗಿದೆ. ಆದರೆ ಪಾಠಗಳು ಹಾಗೆ ಉಳಿದಿದ್ದಾವೆ. ನಾಳೆ ಇನ್ನೊಬ್ಬ ಯಾರೋ ಬರ್ಬೋದು, ಈ ದುಃಖದ ಸಮಯದಲ್ಲಿ ನಿನಗೆ ಮತ್ತೆ ಸಮಾಧಾನ ಮಾಡ್ಲಿಕ್ಕೆ ಮುಂದೆ ಹಾಕ್ಬೋದು. ಆವಾಗ ಮತ್ತೆ ನಂಬಿ ಮುಂದುವರಿಯೋದು ಇವೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಆಯಿತು, ದೇವ್ರು ನೀನು ಒಳ್ಳೇದು ಮಾಡಲಿ. ಏನೇ ಇದ್ದರೂ ಭಗವಂತ ಅದನ್ನು ನೋಡ್ಕೊಳ್ತಾನೆ. ನೀನು ಮತ್ತೆಂದು ಆ ಫೋನ್ ಮೂಲಕ ಒಬ್ಬ ಪುರುಷನಿಗೆ ಅಥವಾ ಇನ್ಯಾರಿಗೂ ಮೆಸೇಜ್ ಹೋಗಬಾರ್ದು. ಪರಿವರ್ತನೆ ಮಾಡ್ಕೊ, ಗಂಡನನ್ನು ಸರಿ ಮಾಡ್ಕೊ. ಹೋಗ್ತಾ 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 ಎಲ್ಲವೂ ಸರಿ ಹೋಗುತ್ತೆ. ಯಾವ ನಿನ್ನ ಗಂಡ ಬೇರೆ ಹೆಣ್ಣಿನ ಜೊತೆ ಇದ್ದಾನೋ ಆ ಹೆಣ್ಣಿಗೂ ಒಬ್ಬ ಗಂಡ ಇದ್ದಾನೆ, ಹೌದಲ್ಲ? ಅದು ಒಂದು ದಿವಸ ಗೊತ್ತಾಗಿ ಅಲ್ಲೂ ಎಲ್ಲ ಸರ್ರೆಗೆ ಎಡವಟ್ಟಾಗಿ ಒಂದು ಕಡೆಗೆ ನೀನೇ ಗತಿ, ಅವ್ರಿಗೆ ನೀನು ಗತಿ, ನಿನಗೆ ಅವ್ರ ಗತಿ. ಆದರೆ ನೀನು
ಜೀವಂತವಾಗಿರು, ನಿನ್ನ ಆಲೋಚನೆಗಳನ್ನು ಗಮನಿಸು. ಈ ಭಯ, ಆತಂಕ, ಆಪಾದನೆಗಳು ಏನು ಸುಮ್ಮನೆ ಬತ್ತಿಲ್ಲ, ಮಾಡಿದ್ದೀನಿ ಅದಕ್ಕೆ ಬತ್ತಾವೆ, ಹೌದಲ್ಲ? ಹೌದು ಸುಮ್ಮನೆರಪ್ಪ, ಸುಮ್ಮನೆ ಎಲ್ಲರೂ ಗಂಡನ ಜೊತೆ ಚೆನ್ನಾಗಿದ್ದವಳಿಗೆ ಇವೆಲ್ಲ ಬಂತು ಅಂತಲೂ ಏನಿಲ್ಲ, ಮಾಡಿದ್ದೀನಿ ಅದಕ್ಕೆ ಬಂದಿದ್ದಾವೆ, ಹೌದಲ್ಲವಾ? ಹೌದು, ಅದನ್ನೇ ಚುಚ್ಚಿ ಮಾತಾಡ್ತಾರೆ. ಎಂತಾರಬ್ಬ, ಅಯ್ಯೋ ಒಳ್ಳೆ ಕೆಲಸ ಮಾಡಿದ್ರೇನೆ ಈಗ ಒಂದು ಏನೋ 100 ಜನಕ್ಕೆ ದಾನ ಮಾಡಿದೆ ಅಂದರೆ ಯಾರ ಮನೆ ಹಾಳು ಮಾಡ್ತಾನೆ ಮಾಡೋದು, ಒಳ್ಳೆ ಕೆಲಸಕ್ಕೆ ಆಪಾದನೆ ಮಾಡ್ತಾರೆ. ನಿನ್ನ ಎಡಬಟ್ಟು ಕೆಲಸಕ್ಕೆ ಏನು ಬಿಡ್ತಾರ? ಒಳ್ಳೇದಕ್ಕೆ ಅಂತಾರಲ್ವನವ ಅಂತಾರೆ. ಆದ್ರೂ ಒಂದು ಕೊಡ್ಬೇಕಲ್ವಾ, ಕೊಡಬೇಕು. ಈಗ ಕೇಳಿಸ್ಕೊ, ಅವ್ರು ನಿಮಗೆ ಕ್ಷಮೆ ಕೊಡಬೇಕು. ಅಯ್ಯೋ ನೀ ಗಂಡ ನೆಟ್ಟಿಗಿದ್ದೀರಿ, ಇವಳು ಯಾಕಿಂಗ್ ಮಾಡ್ತಿದ್ಲು ಅನ್ಬೇಕು. ಅಯ್ಯೋ ಪಾಪ ಹೋಗ್ಲಿ ಬಿಡೆ, ಇವಾಗಾದ್ರೂ ಬುದ್ಧಿ ಕಲಿತು ಗಂಡನೊಂದಿಗೆ ನಿಯತ್ತಾಗಿರಿ ಅಂತ ಎರಡು ಕಪಾಳು ಕೊಡದಾದ್ರೂ ನಿನ್ನನ್ನು ಸರಿ ದಾರಿಗೆ ತರಬೇಕು. ನೀನೇನೇನು ಅವ್ರು ಹಿಂಗೆ ನಡ್ಕೊಳ್ಬೇಕು ಅಂತ ನೀನೇನೇ ಅಂದ್ಕೊಳ್ತಿದ್ಯೋ ಅದೆಲ್ಲ ನಾನು ಹೇಳಬಲ್ಲೆ, ಬಟ್ ಅದು ಆಗಲ್ಲ ಅಂದಿದ್ದಕ್ಕೆ ನಿನಗೆ ಬೇರೆ ಮಾರ್ಗ ಹೇಳ್ತಿರೋ. ನಾನು ಈಗ ಅದನ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಅದರಿಂದ ಏನು, ಅದು ಹಂಗೆ ಆಗಲ್ಲ. ಹಂಗೆಲ್ಲ ಧರ್ಮವಾಗಿ ತುಂಬ ಪ್ರಬುದ್ಧವಾಗಿ ಯೋಚನೆ ಮಾಡಿದ್ರೆ ನೀನ್ಯಾಕೆ ಹಿಂಗಿರ್ತಿದ್ದೆ? ನಾನು ಹೇಳೋದಪ್ಪ, ಇಂತಹ ಸಮಯಗಳಲ್ಲಿ ಅಂಥ ಕಟುವಾದ ಮಾತುಗಳು, ಆಪಾದನೆಗಳು ಬರಬೇಕು. ನಾನೇ ಹೇಳ್ತೀನಿ, ಯಾಕೆ ಅಂದರೆ ಆವಾಗಲೇ ನೀನು ಬುದ್ಧಿ ಕಲಿಯೋದು. ಒಂದು ವೇಳೆ ಅವರೆಲ್ಲ ಸುಮ್ಮನೆ ನೋಡಿಯೂ ಕೂಡ ಆಂಟಿ ಅಥವಾ ಬೇರೆ ಯಾರ್ಯಾರೋ ಹಂಗೆ ಮಾಡಬೇಡ ಕಣೆ ಅಂತ ಚಿಕ್ಕದಾಗಿ ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ರೆ ನೀನು ಬಹುಶಃ ಮತ್ತೆ ಮುಂದುವರಿಸ್ತಿದ್ದೆ. ಅರ್ಥ ಆಯ್ತಲ್ಲವ? ಕಟುವಾದ ಮಾತುಗಳು, ಅಥವಾ ಒಬ್ಬ ಮೇಷ್ಟ್ರು ವಿದ್ಯಾರ್ಥಿಗೆ ಹೋಮ್ವರ್ಕ್ ಮಾಡಿಲ್ಲ ಅಂತ ಅಯ್ಯೋ ಕ್ಷಮಿಸ್ಬೋದಲ್ವ, ಒಂದು ಪೆಟ್ಟು ಕೊಡದೆ ಹೋದ್ರೆ ಅವ್ನು ನಾಳೆನೂ ಮಾಡಲ್ಲ. ಅಂದರೆ ಪೆಟ್ಟುಗಳು, ಆಪಾದನೆಗಳು, ಕಳಂಕಗಳು ಅದು ನಿಮ್ಮನ್ನು ಕೊಲ್ಲೋಲಿಕ್ಕಷ್ಟೇ ಬರ್ತವೆ ಅಂತಲ್ಲ. ಜನರನ್ನು ನೋಡಬೇಡಿ, ಅವರು ಆಡ್ತಿರೋ ಮಾತುಗಳ ಹಿಂದೆ ವಿಧಿ ಅಥವಾ ಭಗವಂತನ ಕರುಣೆ ಇದೆ. ಯಾಕೆ ನೆಕ್ಸ್ಟ್ ಇವಳು ಹಂಗೆ ಮಾಡದೇ ಇರಲಿ, ಹಂಗೆ ಮಾಡಬಾರ್ದು ಅಂದರೆ ಇವರಿಂದ ಇಂಥ ಕಟುವಾದ ಮಾತುಗಳನ್ನು ಆಡಿಸ್ಬೇಕು. ನೀನು ಹೇಳ್ತೀಯ ಅವರಿಗೆ ಕ್ಷಮೆ ಇರಬೇಕಲ್ವ ಸರ್, ನಾನು ತಪ್ಪು ಮಾಡಿದ್ದೀನಿ, ತಿದ್ದುಕೊಂಡಿದ್ದೀನಿ, ಕ್ಷಮಿಸ್ತೀಯ ಅಲ್ವ ಸರ್. ಹಂಗೊಂದು ವೇಳೆ ಕ್ಷಮಿಸೋದ್ರಿಂದ ಎಷ್ಟು ಕ್ಷಮಿಸಬೇಕು, ಹೌದು, ಆದರೆ ಪ್ರಥಮವಾಗಿಯೇ ಒಂದೇ ಸಾರಿ ಕ್ಷಮಿಸ್ಬಿಟ್ಟು ಸುಮ್ಮನೆ ಆಗಿಬಿಟ್ರೆ ಎಷ್ಟೋ ಹೆಣ್ಮಕ್ಳು ಅದನ್ನೇ ಗ್ರಾಂಟೆಡ್ ಆಗಿ ತಗೊಂಡು ಮತ್ತೆ ಎಡವಟ್ಟು ಮಾಡಿಕೊಂಡವರು ಇದ್ದಾರೆ. ಹಾಗಾಗಿ ಆಪಾದನೆಗಳು ಇವೆಲ್ಲ ಇದ್ದಾವಲ್ಲವ, ಅವರು ಅವರಿಂದ ವಿಧಿ ಮಾಡಿಸ್ತಾ ಇದೆ, ಅಥವಾ ಏನೋ ನಿನಗೆ ಅಲ್ಲಿಂದ ಒಂಚೂರು ನೋವಾಗಬೇಕು. ನೋವಾಗದೆ ಈ ಜಗತ್ತಲ್ಲಿ ಯಾವುದೂ ಉದ್ಧಾರ ಆಗಿಲ್ಲವ. ನೀನು ಅದನ್ನು ಹಾಗೆ ನೋಡಬೇಕೆ ಹೊರತು ಅಯ್ಯೋ ಇವರೆಲ್ಲ ಹಿಂಗಂತವ್ರೆ ಅಂತವ್ರು, ಹೌದು, ಅದು ನೋಡೋ ದೃಷ್ಟಿಕೋನ ಬದಲಿಸ್ಕೊ. ಶುಭವಾಗ್ಲವ್ವ. ಏನೇ ಇದ್ರು ಈ ಕಾರ್ಯಕ್ರಮ ಇದೆ, ಕರೆ ಮಾಡು, ಮಾತನಾಡು, ನಿಂಗೆ ಬೇಜಾರಾದಾಗ ಮಾತಾಡು. ಅದು ಬಿಟ್ಟು ಯಾರ್ಯಾರಿಗೂ ಫೋನ್ ಮಾಡಿ ನಿನ್ನ ಜೀವನ ಹಾಳು ಮಾಡ್ಕೊಳ್ಬೇಡ, ಆಯ್ತಲ್ಲವಾ? ಧೈರ್ಯವಾಗಿರು, ಈ ನಂಬರ್ ಸೇವ್ ಮಾಡ್ಕೊ, ಕಾರ್ಯಕ್ರಮ ಇದ್ದೇ ಇರುತ್ತೆ. ನೀನು ಯಾವತ್ತಾದ್ರೂ ಕರೆ ಮಾಡು, ಮಾತನಾಡು, ಆಯ್ತಲ್ಲವಾ? ಚೆನ್ನಾಗಿ ಊಟ ಮಾಡು. ರಾಘವೇಂದ್ರ, ಗೋವಿಂದ, ನಾರಾಯಣ ಏನೋ ಮಾಡಿಬಿಟ್ಟಿದ್ದೀನಿ, ನಾನು ತಿದ್ದುಕೊಂಡಿದ್ದೀನಿ. ಇದ್ರ ಮೇಲೆ ನೀನು ನೀರಿಗೆ ಹಾಕು, ಹಾಲ್ಗೆ ಹಾಕು, ನೆರಳಿಗೆ ಹಾಕು, ಬಿಸಿಲಿಗೆ ಹಾಕು, ನಿಂದೆ ಕಣಪ್ಪ. ಹೊರಗಡೆ ಅವನು ಯಾರು, ಇವನು ಯಾರು, ಇವರೆಲ್ಲರ ಕಾಂಟ್ಯಾಕ್ಟನ್ನು ಡಿಲೀಟ್ ಮಾಡಿ ಎಲ್ಲ ಮುಕ್ತಾಯ ಮಾಡು. ಇದರಿಂದ ನಿನಗೇನು ಆಗದಂಗೆ ಕಾಪಾಡೋದು ಭಗವಂತನ ಅನುಗ್ರಹ. ಅದಿಲ್ಲದೇನೆ ನಿನಗೆ ಇವತ್ತು ಕರೆ ಸಿಗಲ್ಲ. ಅದಕ್ಕೆ ಸಿಕ್ಕಿರೋದು. ಅಂದರೆ ಅಂತಿಮವಾಗಿ ಆ ಮುದ್ರೆ ಅಥವಾ ಆ ಎಂಡ್ ಕೊಡ್ತಾ ಇದ್ದೀನಿ. ಇಲ್ಲಿಂದ ಈಚೆಗೆ ಆ ತಪ್ಪ ಆಗದೆ ಹೋದ್ರೆ ನೀನು ಚೆನ್ನಾಗಿ ಬದುಕ್ತೀಯ. ಸೊ ಇಲ್ಲಿಗೆ ಅದು ಮುಗೀತು ಅಂತ ಅಂದ್ಕೋ. ಯಾಕಂದ್ರೆ ಎಷ್ಟೋ ದಿನ ಒದ್ದಾಡಿ ಇವತ್ತು ಸಿಕ್ಕಿದೆ ನಿನಗೆ. ಹಾಗಾಗಿ ನನ್ನ ತುಂಬು ಹಾರೈಕೆ ನಿನ್ನ ಬದುಕಿಗೆ ಇದು ಮುಳ್ಳಾಗದೇ ಇರಲಿ. ತಿದ್ದುಕೋ, ತಪ್ಪೆಲ್ಲರೂ ಮಾಡ್ತಾರೆ, ತಿದ್ದುಕೊಂಡು ಮುನ್ನಡಿ. ದೇಹದ ಸುಖಗಳಿಗೆ ಹೆಚ್ಚು ಮಹತ್ವ ಕೊಡಬೇಡ. ಊಟ ಆಗಲಿ ಅಥವಾ ಯಾವುದೇ ರೀತಿಯ ಇಂದ್ರಿಯಗಳಿಗೆ ಕೊಡುವ ಯಾವುದೇ ರೀತಿಯ ಊಟಗಳಾಗಲಿ ಅದು ಕೇಳ್ತಾ ಹೋದಂಗೆ ಕೊಡ್ತಾ ಹೋಗಬಾರ್ದು. ನಾವು ಅವುಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕೇ ಹೊರತು ಅವುಗಳು ಹೇಳಿದ್ದಕ್ಕೆಲ್ಲ ನಾವು ಹೋಗೋದಾದರೆ ನೀವು ಕಡೆಗೆ ಮಸಣ ಸೇರಿಸೋವರೆಗೂ ಬಿಡಲ್ಲ ಅವು. ನೋಡಿ, ಈ ಕಥೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು, ಒಂದು ಹೆಣ್ಣು ದಾರಿ ತಪ್ಪಲಿಕ್ಕೆ ನಾನಾ ಕಾರಣಗಳಿರ್ತವೆ. ಬಹುತೇಕ ಸಾರಿ ಅವರವರ ಪೂರ್ವಜನ್ಮದ ವಾಸನೆಗಳು ಅಂದರೆ ಸಂಸ್ಕಾರಗಳು ಅಪ್ರಾಮಾಣಿಕರಾಗಿರ್ತಾರೆ. ಅವರು ಪೂರ್ವಜನ್ಮದ ಯಾವುದೋ ಪ್ರಾರಬ್ಧದ ಸಲುವಾಗಿ. ಆದರೆ ಇನ್ನೂ ಕೆಲವೊಮ್ಮೆ
ಈ ಹೆಣ್ಮಗಳು ಹೇಳ್ದಂಗೆ ಗಂಡ ಯಾವಾಗ ಹೆಂಡತಿಗೆ ಅಷ್ಟು ಪ್ರೀತಿ, ಸುಖ, ಸಂತೋಷ, ನೆಮ್ಮದಿ ಕೊಡ್ತಾ ಇಲ್ಲ, ಸಹಜವಾಗಿ ಆ ಕಡೆ ಈ ಕಡೆ ಮನಸ್ಸು ಜಾರುತ್ತೆ. ಏನು ಮಾಡ್ತೀರಿ? ಇಂಥ ತಪ್ಪುಗಳಾದ ಮೇಲೆ ಕಾರಣ ಯಾರೂ ಕೇಳಲ್ಲ, ತಪ್ಪು ಅಷ್ಟೇ. ಅದಿದ್ದಿದ್ದೆ, ಯಾರು ಬಿಡಿಸಿ ಹಿಂಗೆ ಕಣಮ್ಮ, ಬಿಡಮ್ಮ, ಅವ್ರು ಮಾಡಿದ್ದೇನು ತಪ್ಪಿಲ್ಲ ಅಂತ ಯಾರೂ ಹೇಳಲ್ಲ. ಬೆಪ್ಪ, ಅರ್ಥ ಮಾಡ್ಕೊಳ್ಳಿ, ಅಕ್ರಮ ಸಂಬಂಧಗಳಿಂದ ಸುಖ ಪಡೆದವರು ಯಾರೂ ಇಲ್ಲ. ಜೀವನ ನರಕ ಆಗ್ಬಿಡುತ್ತೆ. ಬದುಕನ್ನು ಸರಿಯಾದ ರೀತಿಯಲ್ಲಿ ನಡೆಸಬೇಕು. ನನಗೆ ಯಾವಾಗಲೂ ಅನಿಸೋದು, ಆ ಥರ ಯಾವುದೋ ಒಂದು ಕೆಟ್ಟ ಪರಪುರುಷನು ಪರಸ್ತ್ರೀಯ ವಿಚಾರ ಅಂತ ಬಂದಾಗ, ಅಯ್ಯೋ ಇದು ಒಂದ್ ದಿವಸ ಹೊರಗಡೆ ಗೊತ್ತಾಗುತ್ತಲ್ವಾ, ಯಾವುದನ್ನು ಮುಚ್ಚಿಡ್ಲಿಕ್ಕೆ ಆಗಲ್ಲ ಅಲ್ವಾ ಅಂತ ಯಾಕನ್ಸಲ್ಲ? ಅಂದರೆ ಒಂದು ಸುಖಕ್ಕೋಸ್ಕರ ಮನುಷ್ಯ ನಾನು ವಿಧಿಗಿಂತ ದೊಡ್ಡವನು, ವಿಧಿಯ ಮುಂದೆ ಅಥವಾ ವಿಧಿಗೂ ಗೊತ್ತಾಗ್ದಂಗೆ ನಾನು ನನ್ನ ತಪ್ಪು ಕೆಲಸ ಮಾಡಿಬಿಡ್ತೀನಿ ಇನ್ನಷ್ಟು ಯೋಚನೆ ಮಾಡ್ತಾನೆ. ದುರಂತ ಅದು. ಹಂಗಾಗೋದು ಬೇಡ. ಆ ಹೆಣ್ಮಕ್ಳಿಗೆ ಒಂಚೂರು ಸಮಯ ಕೊಟ್ಟು ಪ್ರೀತಿಯಿಂದ ಗೌರವದಿಂದ ನಡೆಸ್ಕೊಂಡ್ರೆ ಆ ಹೆಣ್ಣು ನಿಮ್ಮ ಮನೆಯನ್ನು ಬೆಳಗಬಲ್ಲಳು. ಅದೇ ಥರ ಗಂಡನಿಗೂ ಕೂಡ ತವ್ರ ಮನೆ ಮಾತು ಕೇಳಿಕೊಂಡು, ಇನ್ಯಾರ್ದೋ ಮಾತು ಕೇಳಿಕೊಂಡು, ಗಂಡನ ದುಡಿಮೆ ಕಡಿಮೆ ಅಂತನೋ ಇನ್ಯಾವುದೋ ನೆಪ ಕೊಟ್ಟು ಪರಪುರುಷನ ಸಹವಾಸ ಮಾಡೋದು ಅಥವಾ ಗಂಡನಿಗೆ ಅನ್ಯಾಯ ಮಾಡೋದು. ಹೊರಗಡೆ ಪುರುಷರು ಗಂಡನ ಬಿಟ್ಟು ಇನ್ಯಾವರೋ ಹೊರಗಡೆಯವರು ನಿನಗೆ 1-2 ದಿನ ಧೈರ್ಯ ಹೇಳ್ಬೋದು, ಸುಖ ಕೊಡ್ಬೋದು, ಆಶ್ರಯ ಕೊಡ್ಬೋದು. 4ನೇ ದಿನಕ್ಕೆ ನೀನು ಅವನಿಗೆ ಭಾರ ಆಗ್ತೀಯ. ಹಾಗಾಗಿ ಒಂದು ಸ್ವಾವಲಂಬಿಯಾಗಿ ಒಂಟಿ ಬದುಕಿ, ಇಲ್ಲ ಪ್ರಾಮಾಣಿಕವಾಗಿ ನಿಮ್ಮ ಗಂಡನೊಂದಿಗೆ, ಪ್ರಾಮಾಣಿಕವಾಗಿ ನಿಮ್ಮ ಹೆಂಡತಿಯೊಂದಿಗೆ ಬದುಕಿ. ಅದು ಬಿಟ್ಟರೆ ಬೇರೆ ದಾರಿಯಿಂದ ಸುಖ ಪಡ್ಕೊಳ್ಳಿಕ್ಕೆ ಹೋದರೆ ಜೀವನ ನರಕವಾಗುತ್ತೆ. ಬೆಳಿಗ್ಗೆದ್ದು ನಿಮಗೆ ಅಡುಗೆ ಮಾಡಿಕೊಟ್ಟು, ಮನೆ ಒರೆಸಿ, ಮಕ್ಕಳು ನೋಡಿಕೊಂಡು, ತಂದೆ ತಾಯಿ ಅತ್ತೆ ಮಾವನ ನೋಡಿಕೊಂಡು, ಅಥವಾ ಮನೆ ಜವಾಬ್ದಾರಿ ತಗೊಂಡು ಇಷ್ಟೆಲ್ಲ ಇರೋ ಒಂದು ಹೆಣ್ಮಗಳಿಗೆ ಹೇಗೆ ದ್ರೋಹ ಮಾಡ್ತೀರಿ? ಮತ್ತು ಹೊರಗಡೆ ಹೋಗಿ ದುಡ್ಕೊಂಡು ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಕುಟುಂಬದ ಜವಾಬ್ದಾರಿ ತಗೊಂಡು ತಾನು ಎಷ್ಟೊತ್ತು ಊಟ ಮಾಡ್ತೀನಿ, ಎಷ್ಟೊತ್ತಿಗೆ ಮಲಗ್ತೀನಿ ಅಂತ ಕೇರ್ ಮಾಡದೆ ಮನೆಯವ್ರಿಗೋಸ್ಕರ ಕಷ್ಟಪಡೋ, ಹೆಂಡತಿಗೋಸ್ಕರ ಕಷ್ಟಪಡೋ, ಹೆಂಡತಿಯ ಅಷ್ಟು ಇಷ್ಟು ಕೈಲಾದಷ್ಟು ಹೆಂಡತಿಗೆ ಖುಷಿ ಸಂತೋಷ ಕೊಡೋ ಒಬ್ಬ ಪುರುಷನಿಗೆ ಅದು ಹೆಂಗೆ ಅನ್ಯಾಯ ಮಾಡ್ತಾರೆ ಹೆಣ್ಮಕ್ಳು ಎಷ್ಟೋ ಜನ? ಬೇಡ, ಆ ದಾರಿಯಲ್ಲಿ ನಡೆಯೋದು ಬೇಡ. ಈ ಜಗತ್ತಲ್ಲಿ ಧರ್ಮದ ರೀತಿಯಲ್ಲಿ ಗಂಡ ಏನೇ ಅನ್ಯಾಯ ಮಾಡಿದ್ರು ಒಳ್ಳೆ ರೀತಿ ಬದುಕಿರೋ ಹೆಣ್ಮಕ್ಳು ಇದ್ದಾರೆ. ಗಂಡ ಶ್ರೀರಾಮ್ನಂಗಿದ್ರು ದಾರಿ ತಪ್ಪಿರೋರು ಇದ್ದಾರೆ. ಇದೊಂಥರ ವಿಚಿತ್ರ, ಏನು ಮಾಡಲಿಕ್ಕಾಗಲ್ಲ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಗಂಡನಿಗೆ ಬುದ್ಧಿ ಕಲಿಸಬೇಕು ಅಂತಲೋ, ಹೆಂಡತಿಗೆ ಮೋಸ ಮಾಡಬೇಕು ಅಂತಲೋ, ಇನ್ಯಾವುದೋ ದಾರಿ, ಏನೇ ಕಾರಣ ಇರ್ಬೋದು, ತಪ್ಪು ದಾರಿ ಹಿಡಿದ್ರೆ ಶಿಕ್ಷೆ ಅನುಭವಿಸಲೇಬೇಕು. ಅಯ್ಯೋ ನಾನು ಹೆಂಡತಿ ಮಾಡ್ತಿದ್ಲು ಸರ್, ಅದಕ್ಕೆ ನಾನು ಹಿಂಗೆ ಮಾಡಿದೆ, ಅಥವಾ ನನ್ನ ಗಂಡ ಮಾಡ್ತಿದ್ದೆ ಸರ್, ಅದಕ್ಕೆ ನಾನು ಹಿಂಗೆ ಮಾಡಿದೆ. ಅವರೇನೋ ಮಾಡ್ತಿದ್ರು ಸರಿ, ವಿಷ ಅವ್ರು ಕುಡಿತಾರೆ ಅಂತ ನೀವು ಕುಡಿತೀರಾ? ಇಲ್ಲ. ಹಂಗೆ ತಪ್ಪು ಅವ್ರು ಮಾಡಿದ್ರು ಅಂತ ನಾವು ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲ ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಂದು ಧರ್ಮದ ದಾರಿ ಅಂತ ಇದೆ. ಹಂಗೆ ಹೋದರೆ ಅದು ಸ್ವೀಕಾರಾರ್ಹ, ಇಲ್ಲಾಂದರೆ ಅದು ತಿರಸ್ಕಾರ, ಅಸಹ್ಯ. ಒಳ್ಳೇದಾಗ್ಲವ, ನಿನ್ನ ಬದುಕಿಗೆ ಶುಭವಾಗಲಿ. ಗಂಡನನ್ನು ತಿದ್ದುಕೋ, ಅವರನ್ನು ನಿಮ್ಮ ವಶ ಮಾಡ್ಕೋ. ಕಷ್ಟವೋ ಸುಖವೋ ಬಂದಿದ್ದನ್ನು ಪಂಚಾಮೃತ ಅಂದ್ಕೊಂಡು ಬದುಕು. ಜೀವನ ಹಾಳು ಮಾಡ್ಕೊಳ್ಬೇಡ. ಒಳ್ಳೇದಾಗಲಿ ತಾಯಿ.